ನಮಸ್ತೆ ಎಲ್ಲ ಧ್ಯಾನಿಗಳಿಗೂ ಆತ್ಮವಂದನೆಗಳು, ಪ್ರಣಾಮಗಳು ಎಲ್ಲರಿಗೂ. ಶಿರಸಾಷ್ಟಾಂಗ ವಂದನೆಗಳು ಎಲ್ಲ ದಿವ್ಯ ಚೇತನಗಳಿಗೆ. 23 ದಿವಸ ಮುಗ್ದೋಯ್ತಾಗ್ಲೇ ಅಲ್ವಾ? ನೋಡ್ತಾನೆ ಅಷ್ಟ್ ದಿವಸ ಆಗೋಯ್ತು ಅಂತ ನನಗೂ ಕೂಡ ಅನ್ನಿಸ್ತಾನೆ ಇಲ್ಲ. ನಿಜವಾಗ್ಲೂ ನಡೆಸ್ತಾ ಇದು ಇಷ್ಟು ದಿವಸ ಅಂತ ನನಗೂ ಕೂಡ ಅನ್ನಿಸ್ತಾ ಇರೋದು. ಎಲ್ಲರೂ ನೆಮ್ಮದಿಯಾಗಿದ್ದೀರಾ ಅಲ್ವಾ? ಶಾಂತವಾಗಿದ್ದೀರಾ ಅಲ್ವಾ? ಅದನ್ನೆಲ್ವಾ ನಾವು ಕೇಳ್ಕೊಳ್ತಾ ಇರೋದು ನಮ್ಗೆ ನಾವು. ಎಲ್ಲಾರು ಒಂದ್ಸರಿ ನೋಡ್ಬಿಡ್ತೀನಿ. ದಯವಿಟ್ಟು ನೀವೆಲ್ಲಾರನ್ನು ಆದಷ್ಟು ವಿಡಿಯೋ ಬರಕ್ಕೆ ಪ್ರಯತ್ನ ಪಡ್ಬೇಕು. ನನ್ನ ವೈಬ್ರೇಷನ್ಗೆ ಬರ್ಬೇಕು ಒಂದ್ಸರಿ ನೀವು ಶುರು ಮಾಡೋದಕ್ಕಿಂತ ಮುಂಚೆ. ಈ ಗ್ರೂಪ್ ಅಲ್ಲಿ ಯಾವ ಕಾರಣಕ್ಕೂ ಯಾರಿಗೂ ಏನೇ ತೊಂದರೆ ಆಗೋದಿಲ್ಲ. ದೇವಾದಿ ದೇವತೆಗಳೆಲ್ಲ ಕಾಯ್ಕೊಂಡಿರ್ತಾರೆ. ಅನೂಪನ್ ಅವ್ರನ್ನ ಮಾತಾಡಿಸ್ಬೋದಾ? ಅನ್ಮಿಟ್ ಮಾಡ್ಕೊಳ್ಳಿ ಸರ್. ಬೇಡವಾ? ನಿರ್ಮಲಾ, ಶೇಖರ್, ನಾಗಮ್ಮ, ವಿಜಯಲಕ್ಷ್ಮಿ, ಸುಮಿತ್ರಾ, ರತ್ನ, ಯಾರು ರೆಡ್ಮಿ ನೋಟ್ ಅಲ್ಲಿ ಇದಾರೆ, ಚೇಂಜ್ ಮಾಡ್ಕೊಂಡಿಲ್ಲ ಹೆಸರು. ಅಕ್ಷತಾ, ಗೀತಾ ಜಾನು, ವಿದ್ಯಾ, ಲತಾ ಸುರೇಶ್, ಅನೂಪ್ ಅವ್ರಿಗೆ ಇನ್ನೊಂದು ಚಾನ್ಸ್ ಇದೆ, ಮಾತಾಡ್ತೀರಾ? ಅನ್ಮಿಟ್ ಮಾಡ್ಕೊಂಡು ಮಾತಾಡ್ತೀರಪ್ಪ? ಇವತ್ತು ಬೇರೆ ಇನ್ನೇನು ಸಂದೇಶ ಕೊಡೋದಕ್ಕೆ ನನಗೆ ಕೊಡ್ತಾ ಇಲ್ಲ. ಸೊ ಎಲ್ಲರೂ ಧ್ಯಾನಕ್ಕೆ ಕುಳಿತ್ಕೊಂಡ್ ಬಿಡೋಣ. ಏನು ಹರಿತಾ ಇರೋ ನೀರು ಗೊತ್ತಾಗ್ತಾ ಇದೆ ನನಗೆ. ಒಂದು ಕಾಲುವೆ ಇರ್ಬೇಕು ಹರಿತಾ ಇರೋ ನೋಡ್ತಾ ಇದ್ದೀನಿ ನಾನು. ರಭಸವಾಗಿ ಹರ್ಕೊಂಡು ಹೋಗ್ತಾ ಇದ್ದೆ. ತಾಯಿ ಗಂಗೆ ಭಗೀರಥಿಯ ರೂಪದಲ್ಲಿ ಕೂಡ ಬಂದಿದ್ದೀನಿ ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ವೆಲ್ಕಮ್ ಮಾಡಿಲ್ಲ? ಮಾಡ್ಕೊಳ್ಳಿ. ಬಂದ್ಬಿಟ್ಟಿದ್ದಾರೆ, ಅವರು ಕಾಯ್ತಾ ಇದ್ದಾರೆ. ಮಾಡ್ಬೋದು, ವೆಲ್ಕಮ್ ಮಾಡ್ಬೋದು. ಸ್ನೇಹ. ಶ್ರೀ ರಾಘವೇಂದ್ರ ಗುರುಗಳ ಕೈಂಕರ್ಯ 41 ದಿನಗಳ ಕಾರ್ಯಾಗಾರ 18 ಜೂನ್ 2024 28 ಜುಲೈ 2024 ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿಯ ಮಹಾಪರಮ ಪವಿತ್ರ ಆಶೀರ್ವಾದದಿಂದ ರೂವಾರಿಯಾಗಿ ದಿವ್ಯ ಸಾರಥ್ಯದಲ್ಲಿ ನಡೆಸಿಕೊಡುವರು ನಮ್ಮ ನಿಮ್ಮೆಲ್ಲರ ಡಿವೈನ್ ಮದರ್ ಗುರುಮಾತೆ ಪ್ರಭಾವತಿ ಅಮ್ಮ. ಅನ್ಯೋನ್ಯತಾ ಲೋಕದಿಂದ ನ್ಯೂನತಾ ಲೋಕದಿಂದ ಹೊತ್ತು ತರುವರು, ವೈಭವದಿ ಬರುವರು. ನಮಗೆಲ್ಲ ಜ್ಞಾನದಾಹವ ತೀರಿಸುವರು, ತಣಿಸುವರು. ಯಮಧರ್ಮರು ಧರ್ಮದೆ ನಡೆಸುವರು. ಭೂಮಂಡಲವ ಕಾಯುವ ಪರಮೋಚ್ಚ ಸ್ತ್ರೀ ಶಕ್ತಿಯರು ಗುರುಮಾತೆಯ ಮಡಿಲಿಗೆ ತಂಪನೀಯುವರು. ಸರ್ವಶ್ರೇಷ್ಠ ಗಣಪನ ಮುಂದಾಳತ್ವ ಈ ಕಾರ್ಯಾಗಾರಕ್ಕೆ. ತ್ರಿದೇವದೇವಿಯರು ನ್ಯಾಯ ಹೊತ್ತು ತರುವರು. ನಡೆಯುವುದು ಅಂತರ್ಬ್ರಹ್ಮಾಂಡದ ಸತ್ಯ ವಾಗ್ದಾನಗಳ ಅತ್ಯುನ್ನತಿಯ ಆರೋಗ್ಯದ ಪ್ರಚಂಡ ಕಾರ್ಯಾಗಾರ ನಡೆಯುವುದು. ನಿರ್ವಿಘ್ನವಾಗಿ ನಿರಂತರ 40 ದಿನ ಜ್ಯೋತಿ ಬೆಳಗಿ ತುಂಬು ಹೃದಯದಿಂದ ಆಮಂತ್ರಿಸೋಣ ನಾವೆಲ್ಲ ಅತಿರಥ ಮಹಾರಥರ ಪಾದಾರ್ಪಣೆ. ಸ್ವಾಗತ ಅಮ್ಮ, ಸುಸ್ವಾಗತ. ಭಗೀರಥಿ ಯಾವಾಗ್ಲೂ ಯಾವ ತರ ಅಂದ್ರೆ, ಭಗೀರಥಿ ಅಂದ ತಕ್ಷಣ ಆ ಕೂದ್ಲಿರುತ್ತೆ, ಅವಳಿಗೆ ಕೂದಲು ಉದ್ದ ಇರುತ್ತೆ. ಅದನ್ನ ಹಿಂದಕ್ಕೆ ಹಾಕೊಂಡು ಏನಮ್ಮ ಅಂತ ಕೇಳ್ತಾಳೆ. ಅದು ಕಾಣಿಸ್ತಾ ಇದೆ ನನ್ಗೆ. ಇವತ್ತು ತಾಯಿ ಗಂಗೆ ಬಂದಿರೋ ಹಾಗಿದ್ದಾರೆ. ಏನು ಸ್ವಲ್ಪ ಕನ್ಫರ್ಮ್ ಮಾಡ್ಕೊಳ್ತೀನಿ ಮೆಸೇಜಸ್ ನ ಕೊಡೋದಕ್ಕೆ. ಎಲ್ಲರೂ ನಮ್ಮೊಳಗೆ ನಾವು ಹೋಗೋಣ, ನಮ್ಮೊಳಗೆ ನಾವು ಹುಡ್ಕೋಣ ಎಲ್ಲಾನು.
ಹೊರಗಡೆ ಬೇಡ, ಹೊರಗಿನ ಜಗತ್ತು ಬೇಡ, ಅವಶ್ಯಕತೆ ಇಲ್ಲ. ಕುಳಿಸ್ಕೊಳ್ಳಿ ಧ್ಯಾನಿಗಳೇ, ಎಲ್ಲರೂ ಧ್ಯಾನಕ್ಕೆ ಕುಳಿತುಕೊಳ್ಳಿ. ದೇವಾದಿ ದೇವ ಮಹಾದೇವನ ಸಾನ್ನಿಧ್ಯದಲ್ಲಿ ನಡೆಯುತ್ತಿರುವಂತಹ ಕಾರ್ಯಾಗಾರ ಇವತ್ತು. ಒಪ್ಪಿಸ್ಕೊಳ್ಳೋನನ್ನ ಏನಾಗ್ತಾ ಇದೆ ಅಂತ ನೋಡ್ತೀನಿ. ತಾಯಿ ಗಂಗೆ ಶಿವನನ್ನ ಕೇಳ್ಕೊಳ್ತಾ ಇರೋದು, ಬಂದ್ಬಿಟ್ಟು ಅಮ್ಮನ ಮಡಿಲನ್ನ ಸೇರ್ಬಿಟ್ಟೆ ಅಂತ ಅಂದ್ಬಿಟ್ಟು ಕಾಲಲ್ಲಿ ಒದ್ಬಿಟ್ಟಿದೀಯ ನನ್ನ, ಹರಿದು ಬಿಡ್ತೀನಿ, ಸಿಕ್ಕಾಪಟ್ಟೆ ಹರಿದು ಬಿಡ್ತೀನಿ. ಜಟೆಯಲ್ಲಿ ನೀನು ನನ್ನ ಗಂಟಾಕೊಳ್ದೆ ಇದ್ರೆ ರಭಸವಾಗಿ ಶೋಭಾಯಮಾನಳಾಗಿ ಯಾರ ಅಡೆತಡೆ ಇಲ್ದಂಗೆ ಹರಿದು ಬಿಡ್ತೀನಿ, ಕೊಚ್ಕೊಂಡು ಹೋಗ್ಬಿಡ್ತೀನಿ ಎಲ್ಲಾರ್ನು. ನಿನಗೆ ನನ್ನ ಅವಶ್ಯಕತೆ ಇಲ್ಲದೆ ಇರ್ಬೋದು, ಆದ್ರೆ ನನಗೆ ನಿನ್ನ ಅವಶ್ಯಕತೆ ಇದೆ. ನಾನು ಈ ಲೋಕದಲ್ಲಿ ಬೆಳಗ್ಬೇಕು, ಕೀರ್ತಿವಂತಳಾಗ್ಬೇಕು ಅಂತಂದ್ರೆ ನೀನು ನಿನ್ನ ಅಸಮಾಧಾನವನ್ನು ಬಿಟ್ಬಿಟ್ಟು ನನ್ ಕಡೆಗಿರೋದನ್ನ ಸ್ವೀಕರಿಸ್ಬೇಕು, ಅನುಯಾಯಿಯಾಗಿ ಮಾಡ್ಕೊಳ್ಬೇಕು. ಪ್ರಭಾವತಿ ಅಮ್ಮನ ಜೊತೆಗಿರೋದು ಬಿಟ್ಟು ಎಲ್ಲರ ಜೊತೆಯಲ್ಲಿ ಇರೋದನ್ನ, ಸಹಕರಿಸೋದನ್ನ, ಸಹಬಾಳ್ವೆ ಮಾಡೋದನ್ನ ಕಲ್ತ್ಕೋ. ಯಾರಿಗೂ ಇಲ್ಲದೆ ಇರೋ ಅಮ್ಮ ನಾನು ನಿಮ್ಗೆ ಇರೋದು. ಲೋಕ ಕಲ್ಯಾಣ ಸೇವಾರ್ಥನಾಗಿ ಬಂದಿರೋದು. ಎಲ್ಲನೂ ಬಿಟ್ಬಿಟ್ಟು ಕೂತಿದೀಯ. ಸನ್ಮಾರ್ಗದಲ್ಲಿ ನಡಿಬೇಕಾದ್ರೆ, ಇನ್ನೊಬ್ಬರನ್ನ ನಡೀರಿ ಅಂತ ತಿಳಿಸ್ಕೊಡ್ಬೇಕಾದ್ರೆ ನಾವು ಕೂಡ ಸನ್ಮಾರ್ಗದಲ್ಲೇ ಇರ್ಬೇಕು. ಹೇಗೆ ನೀನು ನಿನ್ನ ಕಾರ್ಯವನ್ನ ಬಿಟ್ಬಿಟ್ಟು ಬಂದ್ಬಿಟ್ಟೆ, ಲೋಕ ತಲ್ಲಣಿಸಿ ಹೋಗ್ತಿಲ್ವಾ? ತಲ್ಲಣಿಸಿ ಹೋಗಲ್ವಾ? ಜರ್ಜರಿತರಾಗೋಗಿಲ್ವಾ ಎಲ್ಲರೂ? ಅಮ್ಮನಿಗೆ ಅವಶ್ಯಕತೆ ಇದ್ದಾಗ ಮಾತ್ರ ವಿರಾಟ್ ರೂಪ ಧರಿಸೋದು ಅಲ್ಲ,
ಎಲ್ಲರ ಅವಶ್ಯಕತೆಗಳಿಗೂ ಹೋಗ್ಬಿಡ್ಬೇಕು. ನಾನು ಬಂದು ನಿಂತಿದ್ದೀನಿ, ನಿನ್ನ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ಗೋಗರಿತಾ ಇದ್ದೀನಿ. ನಿನ್ನ ಈ ತುಂಟಾಟನೆಲ್ಲ ಬಿಟ್ಬಿಟ್ಟು, ಅಮ್ಮನ ಜೊತೆಗೆ ಆಟ ಆಡ್ಕೊಳ್ಳೋದನ್ನ ಬಿಟ್ಬಿಟ್ಟು, ಸಾಕು ಸ್ವಲ್ಪ ದಿವಸ ಇದ್ದೆ ಅಲ್ವಾ, ಸಹಜ ರೂಪನ ಧರಿಸು. ನಾನು ನನ್ನ ಮಗನನ್ನು ಕಳಿಸೋದಕ್ಕಾಗಲ್ಲ. ಎಷ್ಟೋ ಯುಗಗಳ ನಂತರ ಒಬ್ಬರಿಗೊಬ್ರು ಸಹಿಸಿದೀವಮ್ಮ. ಸಹನೆ ಇರ್ಲಿ. ನೀನು ಬೋರ್ಗರಿತಾ ಇರೋದು ಗೊತ್ತಾಗ್ತಾ ಇದೆ. ಅಳಬೇಡ. ನನ್ನ ಮಗನಿಗೆ ಇನ್ನೂ ಸ್ವಲ್ಪ ದಿವಸ ಕಾಲಾವಕಾಶನ ಕೊಡು. ಅವನ ಆಸೆನ, ಅವನ ಇಂಗಿತ ಎಲ್ಲ ತೀರ್ಲಿ. ತುಂಬಾ ಮಹತ್ವಾಕಾಂಕ್ಷೆಯನ್ನು ಹೊತ್ತು ತಾಯಿ ಬಳಿಗೆ ಬಂದಿದ್ದಾನೆ. ನನ್ನ ನೋಡ್ಕೊಳ್ತಾಳೆ ಅಂತ ಅದರ ಅನುಭವ ತಗೊಳಕ್ಕೆ ಬಂದಿದ್ದಾನೆ. ಪುಟ್ಟ ಮಗು ತರ ವಿಹರಿಸ್ತಾ ಇದ್ದಾನೆ. ಆಹಾರ ವಿಹಾರಗಳನ್ನ ಮಾಡ್ಕೊಳ್ತಾ ಇದ್ದಾನೆ. ಲೋಕ ಕಲ್ಯಾಣಕ್ಕೆ ಅವನೊಬ್ಬನೇ ಅಲ್ಲ ಇರೋದು. ಮಹಾವಿಷ್ಣು ಇದ್ದಾನೆ, ಬ್ರಹ್ಮ ಇದ್ದಾನೆ, ದತ್ತಾತ್ರೇಯ ಕೂಡ ನೋಡ್ಕೊಳ್ತಿದ್ದಾನೆ, ಹನುಮಾನ್ಜಿ ಇದ್ದಾರೆ, ಯಮಧರ್ಮರಾಯ ಇದ್ದಾರೆ, ಶನಿ ಮಹಾದೇವ ಇದ್ದಾರೆ, ಆದಿದೇವತೆಗಳು ಸಾಕಷ್ಟು ಜನ ಇದ್ದಾರೆ, ತ್ರಿಶಕ್ತಿಗಳಿದ್ದಾರೆ. ಅವನ ಆಟ ಪಾಠಗಳನ್ನೆಲ್ಲ ನೋಡ್ಕೊಂಡು, ಅವನಲ್ಲಿ ಅಲ್ಲೆಗರಿಯೋದನ್ನ ನೋಡ್ಕೊಂಡು ನಾನು ಕೂಡ ಸುಖಿಸ್ತಾ ಇದ್ದೀನಿ ಅವನ ಜೊತೆಗೆ. ಈಗಲೇ ಅವನ ನಿಜ ಸ್ವರೂಪಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ, ಆಗೋದಿಲ್ಲ, ಕಳ್ಸಲ್ಲ. ಏನ್ ಮಾಡ್ಕೋತೀವ ಮಾಡ್ಕೋಬಹುದು. ನಿನ್ನನ್ನು ಕೂಡ ನನ್ನನ್ನು ಸ್ವೀಕರಿಸು ತಾಯೇ ಅಂತ ಗಂಗೆ ಕೇಳ್ಕೊಳ್ತಾ ಇದ್ದಾರೆ. ಆಕೆಯನ್ನು ಕೂಡ ಭಗೀರಥಿಯ ರೂಪದಲ್ಲಿ ಸ್ವೀಕರಿಸಿರಿ. ನೀವು ಸ್ವೀಕರಿಸಿದೀನಿ ಅಂತ ತಿಳಿಸಿದ್ರೆ ಆನಂದದಾಯಕಳಾಗಿ ಹೊರಟೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸ್ವೀಕರಿಸಿದ್ದೀನಮ್ಮ, ಆದ್ರೆ ನನ್ನ ಮಗನಿಗೆ ಈಗಲೇ ಬಿಡುಗಡೆ ಕೊಡೋದಿಲ್ಲ. ಆತನ ತಾಯಿಯ ಜೊತೆಗೆ ಇರ್ಲಿ, ಆನಂದ ಅನುಭವಿಸ್ಲಿ. ಆತ ಆನಂದದ ಅತ್ಯುನ್ನತ ಮಾರ್ಗದಲ್ಲಿ ಇದ್ದಾನೆ, ಸನ್ಮಾರ್ಗದಲ್ಲೇ ಇದ್ದಾನೆ, ಅದರಲ್ಲೇ ನಡೀತಾನೆ. ಯಾರು ಬಂದು ಬುದ್ಧಿ ಹೇಳಿ ಕರೆಯುವಂತ ಮಟ್ಟಕ್ಕೆ ಅವನಿಲ್ಲ. ಯಾವುದೇ ರೂಪದಲ್ಲಿದ್ರೂ ಅವನ ನಿಜ ಸ್ವರೂಪ ಇದ್ದೇ ಇರುತ್ತೆ. ಅವಶ್ಯಕತೆ ಬಿದ್ದಾಗ
ಆತನ ಕಾರ್ಯವನ್ನು ಆತ ಮಾಡ್ತಾ ಇದ್ದಾನೆ. ಜನಗಳ ಎಲ್ಲ ಆಟೋಟೋಪನ ನೋಡಿ ಅವರ ಅವ್ಯವಹಾರಗಳನ್ನ ಕಂಡು ರೋಸಿ ಹೋಗಿ ಅಮ್ಮನ ಹತ್ರಕ್ಕೆ ಓಡ್ ಬಂದಿದ್ದಾನೆ, ನನ್ನ ಹತ್ರಕ್ಕೆ ಓಡ್ ಬಂದಿದ್ದಾನೆ. ಸುಖ ಅಂದ್ರೆ ಏನು ಅಂತ ಅನುಭವಿಸಕ್ಕೆ ಬಂದಿದ್ದಾನೆ. ಯಾರು ಶಿವನನ್ನ ನೆನೆದ್ರು ಎಂತ ಅಗೌರಿಗಳಿರಬಹುದು, ಶಿವನ ಧ್ಯಾನದಲ್ಲಿರ್ಬೋದು, ಪ್ರತಿಯೊಬ್ರು ನನಗೆ ಅದು ಕೊಡು ಇದು ಕೊಡು ಬರೀ ಅದನ್ನೇ ಕೇಳ್ಕೊಳ್ತಾ ಇರ್ತಾರಲ್ವಾ. ಮುಕ್ತಿ ಕೊಡು, ನೆಮ್ಮದಿ ಕೊಡು, ಅವ್ರಿಗೆ ಅದನ್ನ ಅವರೇ ತಗೊಳ್ಬೋದು ಅಂತ ಗೊತ್ತಿಲ್ಲ. ಶಿವನಿಂದ ಅಟ್ಟಾಡಿಸ್ತಾ ಇದ್ದಾರೆ, ಅಟ್ಟಾಡಿಸ್ಕೊಂಡು ಬಿದ್ದಿದ್ದಾರೆ. ಅವನು ಎಲ್ಲಿ ಹೋಗಿ ಬಚ್ಚಿಟ್ಕೊಳ್ಬೇಕು. ಬಂದು ನನ್ನ ಗರ್ಭ ಸೇರಿದ್ದಾನೆ. ಅವನ ಆತ್ಮಲಿಂಗ ಆತ್ಮ ಸ್ವರೂಪಿಯಾಗಿ ಅಲ್ಲಿದ್ದಾನೆ. ಹುಟ್ಟು ಮಗುವಾಗಿ ಭೌತಿಕ ಶರೀರನಾಗಿ ಎಲ್ಲಾ ಕಡೆಗೂ ಓಡಾಡ್ತಾ ಇದ್ದಾನೆ ನಮ್ಮ ಮನೆಯಲ್ಲಿ. ಅವನನ್ನ ತಡಿಬೇಡ, ಹೋಗ್ತಾ ಇರು. ಕ್ಷಮೆಯಲ್ಲಿ ತಾಯಿ, ಅವನಿಲ್ದೆ, ಅವನ ಸನಿಹವಾಗದೆ ನಾನು ರೂಪಾಂತರಳಾಗೋದಕ್ಕೆ ಸಾಧ್ಯವಿಲ್ಲ. ಮುಂದೆ ಆಗುವ ಆಗು ಹೋಗುಗಳಿಗೆ ನಾನು ಹೊಣೆಯಲ್ಲ, ನನ್ನನ್ನು ಹೊಣೆ ಮಾಡಬೇಡಿ. ಆಮೇಲೆ ನಾನು ಪಾಪು ಶಿವನ ಪುಟಾಣಿ ಮಗುನ ಎತ್ಕೊಂಡು ಎದೆಗೆ ಹಾಕಿಕೊಂಡು ಗಟ್ಟಿಗೆ ಇಟ್ಕೊಂಡಿದ್ದೀನಿ. ಅವನು ಬಂದು ಕರಿತಾ ಇರೋ ರೀತಿಗೆ ಭಯಭೀತನಾಗಿದ್ದಾನೆ. ನಾನು ಹೋಗಲ್ಲ ಅಮ್ಮ ನಿನ್ನ ಬಿಟ್ಟು ಅಂತ ಹೇಳ್ತಾ ಇದ್ದಾನೆ. ನಾನು ಕೂಡ ನಿನ್ನನ್ನು ಗಳಿಸಿಲ್ಲ ಮಗನೆ, ಎಲ್ಲಿಗೂ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ನಾನಿದ್ದೇನೆ, ಧೈರ್ಯವಾಗಿ ನಿನ್ಗೆ ಯಾವುದೇ ತೊಂದರೆ ಬರೋದಕ್ಕೆ ನಾನು ಬಿಡೋದಿಲ್ಲ. ನಿಮ್ಮ ಮನೆಗೂ ಹರಿತೀನಿ ಅಂತ ಎದುರಿಸ್ತಾ ಇದ್ದಾಳೆ, ರೋಷಾವೇಶಳಾಗಿದ್ದಾಳೆ. ಕಾಡ್ಗಿಚ್ಚು ಕಾಡನ್ನೆಲ್ಲ ಧ್ವಂಸ ಮಾಡುವ ಹಾಗೆ ಜಲಾವೃತವಾಗಿ ಎಲ್ಲವನ್ನು ಧ್ವಂಸ ಮಾಡ್ತೀನಿ. ಇದು ನನ್ನ ಕಡೆಯಿಂದ ಬರ್ತಾ ಇರುವಂತಹ ಎಚ್ಚರಿಕೆಯ ಧ್ವನಿ. ನೀವೇನು ಅಲ್ಲಿ ಇಲ್ಲಿ ಸ್ವಲ್ಪ ಸ್ವಲ್ಪ ಕಂಡಿದ್ದೀರಾ, ಅದರ ಎಷ್ಟೋ ಪಟ್ಟು ಜಾಸ್ತಿ, 100 ಪಟ್ಟು ಜಾಸ್ತಿ ನಾನು ಜಲಾವೃತಳಾಗ್ತೇನೆ. ಸುಮಾರು ದಿವಸ ಕರೆಂಟೇ ಇರಲ್ಲ, ಒಂದು 10 ರಿಂದ 15 ದಿವಸ ಅಂತ ಬರ್ತಾ ಇದೆ. ಸ್ತಂಭೀಭೂತರಾಗಿ ಎಲ್ಲರೂ ನೋಡ್ತಾ ಇರ್ತಾರೆ, ಆಗ್ಲಿ ಏನು ಮಾಡೋದಕ್ಕೆ ಆಗುದಿಲ್ಲ. ಕೈ ಚೆಲ್ಲಿ ಕುತ್ಕೊಳ್ತಾರೆ, ಕೈ ಕಟ್ಟಾಕಿ ಕೂರಿಸ್ತೇವೆ. ಗುರು ರಾಘವೇಂದ್ರ ಸ್ವಾಮಿಗಳ ಜಾಗದಲ್ಲಿನೂ ಕೂಡ ಅವರನ್ನು ಬಿಡೋದಿಲ್ಲ. ನಾನು ಏನು ನೋಡ್ತಾ ಇದ್ದೀನಿ ಅದನ್ನ ಎಕ್ಸ್ಪ್ಲೈನ್ ಮಾಡೋದು ಸ್ವಲ್ಪ ಕಷ್ಟ. ನೀವು ಅನಾನಸ್ ನೋಡಿದ್ರೆ ಆ ಟೈಪ್ ಅಲ್ಲಿ
ಲೈಟ್ಗಳು, ಲೈಟ್, ವಾಮ್ ಕಲರ್ ಲೈಟ್ ಅಲ್ಲಿ ಆ ವೃತ್ತಾಕಾರದಲ್ಲಿ ಮೇಲಕ್ಕೆ ಚಿಮ್ತಾ ಇದೆ, ಹೋಗ್ತಾ ಇದೆ, ಸ್ಟಿಲ್ ಆಗಿದೆ. ಆದ್ರೆ ನನ್ನ ಮಾನಸಿಕ ಸ್ಥಿತಿಯನ್ನ ಪರೀಕ್ಷೆ ಮಾಡಬೇಡಿ. ऐश्वर्या रिकॉर्ड कर लेना। यस अम्मा। ये राइट हैंड है और ये लेफ्ट, लेफ्ट हैंड अंदर ऐसा आता है, राइट हैंड का हथेली के अंदर, ಎಡಗೈ ಬಲಗೈಯ ಅಂಗೈಯ ಒಳಗಡೆಗೆ ಬರುತ್ತೆ, ನಕ್ಕಲ್ಲಿ ಇಲ್ಲಿಗೆ ಟಚ್ ಆಗಿರುತ್ತೆ. ಇವೆರಡು ಹೆಬ್ಬೆರಳುಗಳು ಒಂದರ ಮೇಲೆ ಒಂದು ಕ್ರಾಸ್ ಆಗಿರುತ್ತೆ. ಬಲಗೈದು ಕೆಳಗಡೆ ಬರುತ್ತೆ, ಎಡಗೈದು ಮೇಲೆ. ಧ್ಯಾನಿಗಳಲ್ಲಿ ಒಂದು ವಿನಂತಿ, ಜಲ ಹೊರಗಡೆ ಹರಿಯೋದು ಅಂದ್ರೆ ನಮ್ಮ ದೇಹದಲ್ಲಿ ಕೂಡ ಹೆಚ್ಚಿನ ಭಾಗ ಜಲಾವೃತವಾಗಿರುತ್ತೆ. ಸೊ ನಮ್ಮ ಮಾನಸಿಕ ಸ್ಥಿತಿ ಕೂಡ ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇರುತ್ತೆ. ಡಿಸ್ಟರ್ಬ್ ಆಗೋ ಅವಶ್ಯಕತೆ ಇಲ್ಲ ಯಾರಿಗೂ, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಕೆಲವ್ರಿಗೆ ತಲೆನೋವು ಇರ್ಬೋದು, ಹಿಂದೆ ಭಾಗ ಹೊಡಿತಾ ಇದೆ, ತಲೆಯ ಹಿಂದೆ ಭಾಗ ಒಳಗಡೆ ಹೊಡಿತಾ ಇದೆ. ಅಲ್ಲಿನ ನೀರಿನ ಅಂಶ ಸ್ವಲ್ಪ ವೇವ್ಸ್ ಬಿಡುಗಡೆ ಆಗಿದೆ. ಆಕೆ ತುಂಬಾ ರೋಷದಿಂದ ಇರೋದ್ರಿಂದ ಬರೀ ಹೊರಗಡೆ ಮಾತ್ರನೇ ಅಲ್ಲ, ನಮ್ಮ ದೇಹದಲ್ಲಿ ಕೂಡ ಅವಳು ಸಂಚಲನವನ್ನ ಉಂಟು ಮಾಡ್ಬೇಕು ಅನ್ನೋಷ್ಟು ಕೋಪ ಬಂದಿದೆ ಆಕೆಗೆ. ಶಾಂತಲಾಗುತ್ತಾ ಇಲ್ಲ, ಅಳಬೇಡ. ಅಳೋದ್ರಿಂದ, ಕೋಪ ಮಾಡ್ಕೊಳ್ಳೋದ್ರಿಂದ, ದ್ವೇಷ ಮಾಡೋದ್ರಿಂದ ಏನು ಬರೋದಿಲ್ಲ. ಮೊದಲು ನನ್ನ ಮಗ ಶಿವನ ಮೇಲೆ ಡಿಪೆಂಡೆಂಟ್ ಆಗಿರೋದನ್ನ ಕಮ್ಮಿ ಮಾಡು. ನಿನ್ನ ನೀನು ಕಂಟ್ರೋಲ್ ತಗೋ. ನಿನ್ನ ಜೀವನವನ್ನ, ನಿನ್ನ ಜೀವನ ಶೈಲಿಯನ್ನ ಅವನ ಮೇಲೆ ನಿರ್ಧರಿಸಬೇಡ, ಡಿಪೆಂಡ್ ಆಗಬೇಡ, ಆಧಾರಿತಲಾಗಬೇಡ. ಅದರಿಂದ ಹೊರಗೆ ಬಾ. ಮನುಷ್ಯ ಕುಲ, ಮಾನವ ಕುಲ ಹುಚ್ಚರ ತರ ತಿರುಗಾಡಕ್ಕೆ ಶುರು ಮಾಡ್ಬಿಡ್ತಾನೆ ಅಲ್ವಾ? ತಲೆ ಪರಪರ ಅಂತ ಕೆತ್ಕೊಂಡು ನೀನ್ ಹಾಗೆ ಮಾಡಿದ್ರೆ ತುಂಬಿ ತುಳುಕ್ಬೇಕು, ಆದ್ರೆ ಅಧ್ವಾನ ಆಗೋ ರೀತಿಯಲ್ಲೆಲ್ಲ. ಪುಳಕಿತಲಾಗ್ಬೇಕು. ನೀನ್ ಹರಿದ್ರೆ ಹುಚ್ಚಾಪಟ್ಟೆ ಹರಿದು ಯಾವ ಕಾರಣಕ್ಕೂ ಯಾವ ಜ್ಞಾನಿಗಳಿಗೂ ತೊಂದರೆ ಆಗದೆ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಲ್ಲ. ನಾನಿಲ್ದೆ ಕೂಡ ಈ ಭೂಮಿ ಮೇಲೆ ಭೂಲೋಕಿಗರು ಇರೋದಕ್ಕೆ ಸಾಧ್ಯವಿಲ್ಲ. ಹಾಗಿರ್ಬೇಕಾದ್ರೆ ನನ್ನನ್ನು ಏನಕ್ಕೆ ನೆಗ್ಲೆಕ್ಟ್ ಮಾಡಿರೋದು? ತೃಣ ಸಮಾನವಾಗಿ ನನ್ನ ಕಾಣೋದೇನಕ್ಕೆ? ಭೂಮಿ ಮೇಲೆ ಇರೋರು
ನನ್ಗೆ ಗೌರವ ಏನಾದ್ರು ಕೊಡ್ತಾ ಇದ್ದಾರಾ? ಗೌರವ ಸಲ್ಲಿಸ್ತಾ ಇದ್ದಾರಾ? ಅವ್ರಿಗೆ ಮುದ್ರಾಯ. ಲೆಫ್ಟ್ ಹ್ಯಾಂಡ್ ಮುಂದೆಯ ಲೆಫ್ಟ್ ಹ್ಯಾಂಡ್ ಬಲಗೈದು ಎಲ್ಲ ಬೆರಳುಗಳು ಮಡಚ್ಕೊಂಡಿದೆ. ಮತ್ತೆ ತಂಬುಗೆ ಫೋರ್ ಫಿಂಗರ್ ಈ ಜಾಗದಲ್ಲಿ ಟಚ್ ಆಗಿದೆ, ಈ ಜಾಗದಲ್ಲಿ. ಎಡಗೈದು ಹೆಬ್ಬೆರಳು ಬಲಗೈ ಹೆಬ್ಬೆರಳ ಮೊದಲನೇ ಲೈನ್ ಮೇಲಿದೆ, ಹಿಂದೆಯಿಂದ. ಫೋರ್ ಫಿಂಗರ್ ಎಡಗೈದು ಬಲಗೈ ಮೇಲೆ ಈ ತರ ಇದೆ. ಎಡಗೈ ಹೆಬ್ಬೆರಳು ಮತ್ತೆ ಮಧ್ಯದ ಬೆರಳು ಮತ್ತೆ ಫೋರ್ ಫಿಂಗರ್ ಮಧ್ಯದಲ್ಲಿದೆ, ಈ ಜಾಗದಲ್ಲಿದೆ. ಉಂಗುರ ಬೆರಳು ಮಧ್ಯದ ಬೆರಳನ್ನ ಟಚ್ ಮಾಡಿಕೊಂಡು ಉಂಗುರ ಬೆರಳಿಗೆ ಟಚ್ ಆಗಿದೆ. ಚಿಕ್ಕ ಬೆರಳು ಉಂಗುರ ಬೆರಳು ಮೇಲಿದೆ. ಭೂಮಿ ಮೇಲೆ ಆ ತಾಯಿಗೆ ಗೌರವನ ಕೊಡದೆ ಅವಮಾನ ಮಾಡ್ತಾ ಇರೋದು, ಬಾಟಲ್ ಅಲ್ಲಿ ಕಟ್ಟಾಗ್ತಾ ಇರೋದು, ಕೆರೆ ಕಟ್ಟೆಗಳಲ್ಲಿ ಕಟ್ಟಾಗ್ತಾ ಇರೋದು, ಅರಿಯೋದಕ್ಕೆ ಬಿಡದೆ ಇರೋದು, ಅವ್ರಿಗೆ ಹೇಗ್ ಬೇಕೋ ಹಾಗೆ ಯೂಸ್ ಮಾಡ್ಕೊಳ್ತಾ ಇರೋದು, ಅಸಂತೃಪ್ತಿ, ಆಕೆಗೆ ಸಂತೃಪ್ತಿ ಇಲ್ಲದೆ ಇರೋದು. ಅದಕ್ಕೆ ಆ ತಾಯಿ ಕಡೆಯಿಂದ ಬಂದಿರುವಂತಹ ಮುದ್ರೆಗಳು ಆ ಅಸಮಾಧಾನಕ್ಕೆ. ಅಸಮಾಧಾನದಿಂದ ಸಮಾಧಾನದ ಕಡೆಗೆ ಹೇಗೆ ತಾಯಿ ಹೋಗೋದು? ನನ್ನ ಇರುವಿಕೆಯನ್ನ ಗ್ರಹಿಸ್ತಾ ಇಲ್ಲ ಅವರು. ಹೆಚ್ಚು ಭಾಗನ ಕೊಳಕು ನೀರಲ್ಲಿ ಹರಿಯೋದಕ್ಕೆ ಬಿಟ್ಬಿಡ್ತಾರೆ. ಅದನ್ನ ಭೂತಾಯಿಗೆ ಬಿಡೋದಿಲ್ಲ. ವ್ಯಯವಾಗಿ ಹೋಗ್ತಾ ಇದ್ದೀನಿ ನಾನು. ಸೂರ್ಯನ ಶಾಖಕ್ಕೆ ಆವಿಯಾಗಿ ಹೋಗ್ತಾ ಇದ್ದೀನಿ, ಇವಾಪರೇಟ್ ಆಗಿ ಹೊರಟೋಗ್ತಾ ಇದ್ದೀನಿ. ಯಾವ ಮಟ್ಟದ ಆಹಾಕಾರದಲ್ಲಿದೆ ಅಂದ್ರೆ ನನ್ಗೆ ಕೆಳಗಡೆ ಇರೋಕ್ಕೂ ಬಿಡ್ತಾ ಇಲ್ಲ, ಮೇಲ್ಗಡೆ ಇರೋಕ್ಕೂ ಬಿಡ್ತಾ ಇಲ್ಲ. ಮೋಡಗಳ ರೂಪದಲ್ಲೂ ಇರಕ್ಕಾಗ್ತಾ ಇಲ್ಲ. ಇವರು ಉಪಯೋಗಿಸ್ತಾ ಇರುವಂತಹ ಇಂಧನ, ಆ ಕೆಮಿಕಲ್ಸ್ಗಳು, ಹೊರಗಡೆ ಬಿಡ್ತಾ ಇರುವಂತಹ ಶಾಖದಿಂದ ಇನ್ನು ಕರಗಿ ಹೋಗ್ತಾ ಇದ್ದೀನಿ. ನನ್ನನ್ನ ಈ ಭೂಮಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ, ಎಳ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ. ಕಾಂಕ್ರೀಟ್ ಜಾಗದಲ್ಲಿ ಅರಿತಾ ಇದ್ದೀನಿ, ಭೂಮಿಯ ಮೇಲೆ ಅರಿಯಕ್ ಬಿಡ್ತಾ ಇಲ್ಲ. ನನ್ನ ಒಳಹರಿವು ಕಮ್ಮಿ ಆಗಿದೆ. ನನ್ನ ಈ ನೋವನ್ನ ಯಾರ ಕೈಲಿ ಹೇಳ್ಕೊಳ್ಳಿ, ಹೇಗೆ ಹೇಳ್ಕೊಳ್ಳಿ? ನನ್ನ ಕಷ್ಟವನ್ನ ಅರ್ಥಕೊಳ್ಳುವಂತರು ಮಹಾದೇವ ಒಬ್ಬನೇ ಅಲ್ವಾ? ಅವನು ಕೂಡ ಬಂದು ನಿನ್ ಮಡ್ಲು ಸೇರ್ಕೊಂಡು ಅವನೇ ಬಾಯಲ್ಲಿ ಬೆಳ್ಳಿಟ್ಕೊಂಡು. ಯಾಕಮ್ಮ ನಿನ್ಗೆ ಇದು ಅರ್ಥ ಆಗ್ತಾ ಇಲ್ಲ? ನನಗೆ ಆಗ್ತಾ ಇರೋ ಸಂಕಟ, ನೋವು, ಈ ಮಾನವರು ಏನ್ ಮಾಡ್ತಾ ಇದಾರೆ ಅನ್ನೋದು ಯಾಕೆ ಗೊತ್ತಾಗ್ತಾ ಇಲ್ಲ? ನಾನು ಒಂದ್ ದಿವಸ ಇಲ್ದೇನೆ ಆಗೋಗ್ಬಿಟ್ರೆ ಮುಂದಕ್ಕೆ ಈ ಭೂಮಿ ಮೇಲೆ ಏನಾಗುತ್ತೆ ಅನ್ನೋ ಅರಿವು ಯಾರಿಗಾದ್ರೂ ಇದೆಯಾ? ಆಲೋಚಿಸಿದೀರಾ? ಎಷ್ಟು ವೇಸ್ಟ್ ಮಾಡ್ತೀರಾ? ಎಷ್ಟು ಕುಡಿಬೇಕೋ ನೀರು ಅಷ್ಟನ್ನ ಯಾರಾದ್ರೂ ಯಾವತ್ತಾದ್ರೂ ತಗೊಂಡಿದ್ದೀರಾ? ಮಿಕ್ಕಿದ್ದನ್ನ ಎಸಿತಾ ಇರ್ತೀರಾ, ಬಿಟ್ಟು ಹೋಗ್ತಾ ಇರ್ತೀರಾ. ನಾನು ಪಡೋ ನೋವು ಯಾರಿಗೂ ಏನಕ್ಕೆ ಅರ್ಥ ಆಗ್ತಾ ಇಲ್ಲ. ನನ್ನನ್ನ ಒಬ್ಬಂಟಿ ಮಾಡ್ಬಿಟ್ಟಿದ್ದೀರಾ. ನನ್ಗೆ ಎಲ್ಲಿರ್ಬೇಕು, ಎಲ್ಲಿ ಹರಿಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಲ್ಲಿ ಬೇಕೋ ಅಲ್ಲಿ ಕಟ್ಟೆ ಹಾಕ್ತಾರೆ. ಬೇಕಾಗಿರೋ ಕಡೆಗೆ ಬೇಕಾಗಿರೋ ಕಡೆ ಕಟ್ಟೆ ಹಾಕ್ತಾರೆ, ಬೇಡದೇ ಇರೋ ಕಡೆ ಹರಿಯೋದಕ್ಕೆ ಬಿಡ್ತಾರೆ. ಹಿಮಾಲಯದ ತಪ್ಪದಲ್ಲಿ ಇರುವಂತಹ ಹರಿದ್ವಾರದಲ್ಲೂ ಕೂಡ ಅದೆಲ್ವ ನಡೆದಿತ್ತು. ನಾನಿರೋ ಕಡೆಗೆಲ್ಲ ಕಾವಲಿರುತ್ತೆ. ಹೊರ ಹರಿವಿನ ಅರಿವಿಲ್ಲದೆ
ನನ್ನನ್ನು ತಡೀತಾ ಇರ್ತಾರೆ. ಅದಕ್ಕೆ ಎಲ್ಲವನ್ನು ಕಿತ್ತು ಹೋಗಿದ್ದು ಹೊರಗ್ಬಿಟ್ಟಿದ್ದು ನಾನು. ನನ್ನನ್ನು ನಾನು ಪ್ರೂವ್ ಮಾಡ್ಕೊಂಡೆ. ನೀವು ಎಲ್ಲರೂ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳಿ. ಹೌದು, ನಾವು ಈ ಲೋಕಕ್ಕೆ ಪಾದಾರ್ಪಣೆ ಮಾಡಿರೋದು ವಿಶ್ವ ಧರ್ಮದ ಪ್ರಕಾರ ಲೋಕೋದ್ಧಾರಕ್ಕಾಗಿ. ಸುಮ್ನೆ ತಿಂದ್ಕೊಂಡು ಉಣ್ಕೊಂಡು ಬಿದ್ಕೊಂಡು ಇರಕ್ಕಲ್ಲ. ಕೆರೆ ಕಟ್ಟೆಗಳನ್ನ ಕಟ್ಟಿಸಿ ಎಲ್ಲಿ ನೀರು ಹರಿಬೇಕು, ಒಳ ಹರಿವಿನ ನೀರು, ಅದನ್ನ ಹರಿಯೋದಕ್ಕೆ ಬಿಡಿ. ಅದಕ್ಕೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಬಿಟ್ಟು ಪಾಯ ಹಾಕ್ಬಿಟ್ಟು ನನ್ನ ತಡೆ ಹಿಡಿದಿದ್ದೀರಾ ಸಾಕಷ್ಟು ಕಡೆ. ಮುಂದಕ್ಕೆ ಹರಿಯೋಕ್ ಆಗ್ತಾ ಇಲ್ಲ. ಆ ಕೆಲಸಕ್ಕೆ ಬಾರದೇ ಇರೋ ಬಿಲ್ಡಿಂಗ್ಗಳನ್ನೆಲ್ಲ ಕಟ್ಸೋದನ್ನ ನಿಲ್ಲಿಸಿ. ನಾನೆಲ್ಲ ಕಾಂಟ್ರಾಕ್ಟರ್ಗಳ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಗೌರ್ಮೆಂಟ್ ಅಲ್ಲ ಪರ್ಮಿಷನ್ ಕೊಡ್ಬೇಕಾಗಿರೋದು. ನಾನು ಎಲ್ಲೇ ಬೋರ್ವೆಲ್ ತೆಗ್ಸಿದ್ರು ನೀರು ಬರ್ತಾ ಇಲ್ಲ. ಏನಕ್ಕೆ? ನಾನು ಅಲ್ಲಿಲ್ಲ, ನನ್ನ ಅಲ್ಲಿ ಇರೋದಕ್ಕೆ ಬಿಡ್ತಾ ಇಲ್ಲ. ನನ್ನ ನದಿ ಕೆರೆಗಳಲ್ಲಿ ಬೋರ್ಗಳಿತಾ ಇರೋದನ್ನ ನೋಡೋಕೆ ಇಷ್ಟಪಡ್ತಿರೋ? ಚರಂಡಿಯಾಗಿ ಪರಿವರ್ತಿತವಾಗಿ ಕೊಚ್ಚೆಯಾಗಿ ಕೊಳಚೆಯಾಗಿ ನಿಂತಿರೋದನ್ನ ನೋಡೋದಕ್ಕೆ ಇಷ್ಟಪಡ್ತೀವಿ. ಅದನ್ನೆಲ್ಲ ರೂಪಾಂತರಿಸಿರುವುದು ಯಾರು? ನಾನಾಗಿ ಉಳಿದಿಲ್ಲ. ಯಾಕೆ? ನಾನು ಹೇಳ್ತಾ ಇರೋದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಎಷ್ಟು ಇಂಪಾರ್ಟೆಂಟ್ ಅಂತ ನೋಡ್ಕೊಳ್ಳಿ. ಹೊರಗಡೆಗೆ ಕೊಚ್ಚೆ ಇದೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ದೇಹದಲ್ಲಿ 70 ಭಾಗ ನೀರಿದೆ ಅಲ್ವೇ? ನೀರಿನ ಅಂಶ ಇದೆ ಅಲ್ವೇ? ಜಾಗೃತರಾಗ್ಬೇಕಲ್ವೇ? ಏನಪ್ಪಾ ಇದು ಕ್ಲಾಸ್ ಅಂತ ಏನು ಕಂಡ್ಕೊಳ್ತಾ ಇರೋದು? ನನ್ನ ವ್ಯಾಲ್ಯೂ ಏನು ಅಂತ ಅರ್ಥ ಆಗ್ತಾ ಇಲ್ಲ ನಿಮ್ಗೆ. ಹೊರ ಅರಿವು, ಒಳ ಅರಿವು. ಎಕ್ಸ್ಟರ್ನಲಿ ಕೂಡ ನಾನು ಅರಿತಾ ಇದ್ರೆ ಇಂಟರ್ನಲಿ ಕೂಡ ನಾನು ಅರಿತಾ ಇದ್ದೀನಿ ಅಲ್ವಾ? ನಿಮ್ಮ ದೇಹದಲ್ಲಿ ರಕ್ತ ಸಂಚಲನೆಯಾಗಿ, ವಾಯುವಾಗಿ, ನರನಾಡಿಗಳನ್ನು, ನರಮಂಡಲವನ್ನು ಆವರಿಸಿದ್ದೀನಿ ಅಲ್ವಾ? ನೀವು ತಗೊಳ್ಳೋ ಗಾಳಿಯಲ್ಲಿ ನೀರಿನಂಶ ಇಲ್ಲದೆ ಇದ್ರೆ, ಆ ಮಾಯಿಶ್ಚರ್ ಇಲ್ಲದೆ ಇದ್ರೆ ಎಷ್ಟು ಡ್ರೈನೆಸ್ ನ ಅನುಭವಿಸ್ತೀರಾ ಗೊತ್ತಾ? ಮೂಗೆಲ್ಲ ಒಣಗೋಗ್ತಾ ಇರುತ್ತೆ ಅಲ್ವಾ? ಗೊಣ್ಣೆ ಕಟ್ತಾ ಇರುತ್ತೆ ಅಲ್ವಾ? ಅಕ್ಕು ಉತ್ಪತ್ತಿ ಆಗ್ತಾ ಇರುತ್ತೆ ಅಲ್ವಾ? ಉಸಿರಾಡಕ್ ಆಗೋದಿಲ್ಲ ಅಲ್ವಾ? ಸೀನಕ್ ಕೂಡ ಆಗೋದಿಲ್ಲ, ಒಳಗಡೆ ಎಳ್ಕೊಳಕ್ ಕೂಡ ಆಗೋದಿಲ್ಲ. ರಕ್ತಸ್ರಾವ ಆಗೋದಕ್ಕೆ ಶುರು ಆಗೋಗುತ್ತೆ ಕಟ್ಕೊಂಡು. ಏನಕ್ಕೆ ಕಾರಣ? ನಾನು ಅಲ್ಲಿ ನೀರಿನ ರೂಪದಲ್ಲಿ ಇದ್ದೀನಿ, ಆವಿಯ ರೂಪದಲ್ಲಿ ಇದ್ದೀನಿ, ಮಾಯಿಶ್ಚರ್ ಆಗಿರ್ತೀನಿ. ಒಳಗಡೆ ತಗೊಳ್ತಾ ಇರೋ ಉಸಿರನ್ನ ಸರಾಗವಾಗಿ ಒಳಗಡೆ ಹೋಗೋದಕ್ಕೆ, ಹೊರಗಡೆ ಬರೋದಕ್ಕೆ ನಾನು ಸಹಾಯ ಮಾಡ್ತಾ ಇರ್ತೀನಿ. ಮಲಮೂತ್ರ ವಿಸರ್ಜನೆ ಮಾಡ್ಬೇಕಾದ್ರೂ ಕೂಡ ನೀರಿನ ಅಂಶ ಬೇಕೇ ಬೇಕು. ಅದಿಲ್ಲದೆ ಆ ವೇಸ್ಟ್ ಪ್ರಾಡಕ್ಟ್ ನ ಹೊರಗಡೆ ಎಸೆಯಕ್ಕಾಗದಿಲ್ಲ. ಸರಿಯಾಗಿ ನೀರು ಕುಡಿದು ಏನ್ ತಗೊಳ್ಬೇಕು ಆ ಲಿಕ್ವಿಡ್ ಪದಾರ್ಥಗಳನ್ನೆಲ್ಲ ತಗೊಳ್ದೇ ಇದ್ರೆ ರಕ್ತ ಸಂಚಲನೆ ಸರಿಯಾಗಿ ಆಗೋದಿಲ್ಲ. ಎಷ್ಟೋ ಜನಕ್ಕೆ ಅದಕ್ಕೆ ನೀರು ಕುಡಿಬೇಕು ಅಂತ ಕೂಡ ಗೊತ್ತಿಲ್ಲ, ಪರಿಜ್ಞಾನ ಇಲ್ಲ. ರಕ್ತಸ್ರಾವ ಆಗ್ಬೇಕಾದ್ರೆ ಪೀರಿಯಡ್ಸ್ ಆದ ಹೆಣ್ಮಕ್ಳಿಗೆ ಅಲ್ಲಿ ಕೂಡ ನೀರಿನ ರೂಪದಲ್ಲಿ ನಾನು ಜೊತೆಗಿರ್ತೇನೆ. ಯಾಕೆ ನನ್ನ ಗ್ರಹಿಸೋದಿಲ್ಲ? ನಾನು ನಿಲ್ತಿದ್ರೆ ಅದು ಸ್ರಾವ ಹರಿಯೋಕ್ಕಾಗತ್ತ ಹೊರಗಡೆಗೆ?
ಮಲಮೂತ್ರ ವಿಸರ್ಜನೆಯನ್ನ ಮಾಡಕ್ಕಾಗುತ್ತಾ? ಬೆವರಿನ ರೂಪದಲ್ಲಿ ಹೊರಗಡೆ ಬರೋಕ್ಕಾಗುತ್ತಾ? ಕಲ್ಮಶನ ಹೊರಗಾಗ್ತಾ ಇರ್ತೀನಿ ಅಲ್ವಾ ಜಲ ರೂಪದಲ್ಲಿ. ಹನಿ ಡ್ಯೂನ ನೋಡಕ್ ಹೋಗ್ತೀರಾ ಹೊರಗಡೆ ಹೋಗ್ಬಿಟ್ಟು ಎಲೆ ಮೇಲೆ, ನಿಮ್ ಮುಖಗಳಿಗೆ ಅದು ಬೇರೆ ಕೇಡು. ಬೆವರಿನ ರೂಪದಲ್ಲಿ ಹನಿಗಳು ಮೂಡ್ತಾ ಇರ್ತವೆ, ಅದನ್ನ ಯಾವತ್ತಾದ್ರೂ ನೋಡ್ಕೊಂಡಿದ್ದೀರಾ? ಅದರಿಂದ ಏನೇನು ಹೊರಗಡೆ ಉತ್ಪತ್ತಿಯಾಗಿ ಹೊರಗಡೆ ಬರ್ತಾ ಇರುತ್ತೆ ಅಂತ ಗೊತ್ತಿದೆಯಾ? ಸೈಂಟಿಸ್ಟ್ಗಳೆಲ್ಲ ಪ್ರೂವ್ ಮಾಡೋದು, ನಮ್ಗೆ ನಾವೇ, ನಿಮಗೆ ನೀವೇ ಪ್ರೂವ್ ಮಾಡ್ಕೊಳ್ಬೇಕು. ಕೂದಲು ಆರಾಮಾಗಿ ಬೆಳಿಬೇಕು ತಲೆ ಮೇಲೆ ಅಂದ್ರೂ ಕೂಡ ನನ್ನ ಅವಶ್ಯಕತೆ ಇರುತ್ತೆ. ಎಲ್ಲಾ ಕಡೆ ದ್ರವ ರೂಪದಲ್ಲಿ ಇರ್ತೀನಿ. ನೀವು ಹಾಕೊಳ್ಳೋ ಪರ್ಫ್ಯೂಮ್ ಅಲ್ಲಿ ಕೂಡ ಆ ದ್ರವದಲ್ಲೂ ಕೂಡ ಇರ್ತೀನಿ. ನಾನು ಇಲ್ಲದೆ ಇರೋ ಜಾಗ ಯಾವುದು? ಕಣ್ಣಿನ ರೆಪ್ಪೆನ ಸರಿಯಾಗಿ ಮುಚ್ಚಕ್ಕೆ ತೆಗಿಯಕ್ಕೆ ಆಗೋದಿಲ್ಲ ಅಲ್ಲಿ ದ್ರವ ಇಲ್ಲ ಅಂದ್ರೆ. ನೀರಿನ ಅಂಶದ ಅವಶ್ಯಕತೆ ಇರುತ್ತೆ. ಇಲ್ಲದ್ರೆ ಕಣ್ಣು ಡ್ರೈ ಆಗ್ಬಿಡ್ತು ಅಂತ ಆಸ್ಪತ್ರೆಗೆ ಹೋಗ್ತಾ ಇರ್ತೀರಲ್ವಾ? ಆ ಕಣ್ಣಿನ ರೆಪ್ಪೆಯಲ್ಲಿ, ಕಣ್ಣಿನ ಗುಡ್ಡೆ ಮೇಲೆ ದ್ರವ ರೂಪದಲ್ಲಿ ಇಲ್ವಾ ನಾನು? ಯಾವತ್ತಾದ್ರೂ ನೋಟಿಸ್ ಮಾಡಿದೀರಾ ನೀರಿನ ಅಂಶ ಎಲ್ಲಿದೆ ಅಲ್ಲಿ ಅಂತ? ಮಾತಾಡ್ತೀರಾ, ಮಾತುಗಳು ಬೇರೆ ನಿಮ್ಗೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಂದು ಹೆಜ್ಜೆ ಎತ್ತಿರ್ಬೇಕು ಅಂತಂದ್ರೆ ಆ ಆ ರಕ್ತದ ಪರಿಚಲನೆಯಲ್ಲಿ ನಾನಿರ್ತೀನಿ. ಇಲ್ದಿದ್ರೆ ಒಂದು ವ್ಯಕ್ತಿ ಇನ್ನೊಂದು ಕಡೆಗೆ ಮೂವ್ ಮಾಡಕ್ ಆಗೋದಿಲ್ಲ, ಒಣಗಿ ಕೂತ್ಕೊಂಡ್ಬಿಡ್ತಾನೆ ಒಂದೇ ಕಡೆಗೆ. ನಿಮ್ಮ ಸಿಂಹದಲ್ಲಿ ಇಲ್ವಾ ನಾನು? ಬರ ಲಾಲಾರಸದಲ್ಲಿ ಇಲ್ವಾ ನಾನು? ಗ್ರಂಥಿಗಳಲ್ಲಿ ಸ್ರವಿಸ್ತಾ ಇರುವಂತಹ ಹಾರ್ಮೋನ್ಸ್ ಗಳಲ್ಲಿ ಇಲ್ವಾ ನಾನು? ವಿಶುದ್ಧಿ ಚಕ್ರದಲ್ಲಿ ಇಲ್ವಾ ನಾನು? ನೋಡಿ, ಎಲ್ಲಾ ಗ್ರಂಥಿಗಳಲ್ಲೂ ಅರಿಬೇಕು ಅಂತಂದ್ರೆ ಅಲ್ಲಿ ದ್ರವ ರೂಪವಾಗಿ ನಾನು ಇಲ್ವಾ? ದ್ರವದ ರೂಪದಲ್ಲಿ ನೀರಾಗಿ ಇಲ್ವಾ ನಾನು? ಅದರ ಜೊತೆಗೆ ಹೊಂದ್ಕೊಂಡು ಹೊರಗಡೆಗೆ ಬರ್ತಾ ಇದ್ದೀನಿ ಅಲ್ವಾ? ಪ್ಯಾನ್ಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಆಗಿ ಅರಿಯೋ ಜಾಗದಲ್ಲಿ ನಾನಿಲ್ವಾ? ನೀವು ತಗೊಳ್ಳೋ ಉಸಿರಾಟದಲ್ಲಿ, ಉಸಿರಿನಲ್ಲಿ ಮೂಗಿಂದ ಏನ್ ತಗೊಳ್ತಾ ಇರ್ತೀರಾ ಅದರಲ್ಲಿ ಕೂಡ ಮಾಯಿಶ್ಚರ್ ರೂಪದಲ್ಲಿ ನಾನು ಲಂಗ್ಸ್ಗೆ ಹೋಗ್ತಿದ್ರೆ ಲಂಗ್ಸ್ ಅನ್ನ ಸೇರ್ಕೊಳಕ್ ಆಗೋದಿಲ್ಲ ಅಲ್ವಾ? ಒಣಗೋಗ್ಬಿಡುತ್ತೆ ಅಲ್ವಾ ಲಂಗ್ಸು? ನಾನು ಎಲ್ಲೆಲ್ಲಿ ಹುಡುಕ್ತೀರಾ? ಎಲ್ಲಿ ಇಲ್ಲ ನಾನು. ಯಾವತ್ತಾದ್ರೂ ಯಾರಾದ್ರೂ ಅರ್ತ್ಕೊಂಡ್ರ? ತಾಯಿ ಗಂಗೆ, ಭಗೀರಥಿ, ಸರಸ್ವತಿ ಯಾವುದೇ ರೂಪದಲ್ಲಿ ಅವಳನ್ನ ಕರೆದ್ರು ಆ ಎಲ್ಲಾ ರೂಪನು ನಮ್ಮಲ್ಲೇ ತುಂಬಿಕೊಂಡಿದೆ ಅಂತ ಅನಿಸ್ತಾ ಇಲ್ವಾ? ಗಮನ ಕೊಟ್ಕೊಳ್ಳಿ ನಿಮ್ಗೆ ನೀವೇ. ಐಶ್ವರ್ಯ ಒಂದು ಹಾಡು ಕೊಟ್ಟಿದ್ದಾರಮ್ಮ, ಅದನ್ನ ಕಳಿಸ್ತೀನಿ, ಅದನ್ನ ಪ್ಲೇ ಮಾಡು. ಓಕೆ ಅಮ್ಮ. ನಿಮ್ಮನ್ನ ನೀವು ಅರ್ತ್ಕೊಳ್ಳಿ, ಅಳ್ಕೊಳ್ಳಿ, ಹುಡ್ಕೊಳ್ಳಿ ನಿಮ್ಮಲ್ಲಿ ನನ್ನನ್ನ. ಇವತ್ತು ಅದೇ ನಿಮ್ಗೆ ಇವತ್ತು ಹೋಮ್ವರ್ಕ್. ಏನ್ ಮಾಡ್ಬೋದು?
ಈ ಹಾಡನ್ನ ಕೇಳ್ತಾ ಕೇಳ್ತಾ ದ್ರವ ರೂಪದಲ್ಲಿ ನಮ್ಮ ದೇಹದಲ್ಲಿ ಎಲ್ಲಿ ಯಾವ್ಯಾವ ರೂಪದಲ್ಲಿ ಹೇಗೆ ಹರಿತಾ ಇದ್ದಾಳೆ ಗಂಗೆ ಅನ್ನೋದನ್ನ ನೋಡ್ಕೊಳ್ಳಿ. ನಮ್ಮ ತಲೆ ಮೇಲಿರೋ ಕೂದಲು ಕೂಡ ಮುಂದಕ್ಕೆ ಬರ್ಬೇಕು, ಉಗುರು ಬರ್ಬೇಕು ಅಂದ್ರೂ ಕೂಡ ಒಂದು ತಳ್ಳೋದಕ್ಕೆ ಒಂದು ಶಕ್ತಿ ಬೇಕು. ಅದನ್ನ ಆ ಶಕ್ತಿಯಲ್ಲಿ, ಆ ರೂಪದಲ್ಲಿ, ದ್ರವದ ರೂಪದಲ್ಲಿ ಆಕೆ ನಮ್ಮ ದೇಹವನ್ನ ಸೇರ್ಕೊಂಡಿರ್ತಾಳೆ. ಏನೋ ಅತಿಕ್ರಮಿಸಿರ್ತಾರೆ ಅಂತ. ಅತಿಕ್ರಮಿಸೋದು ಅಂತಂದ್ರೆ ಬೇಡದೇ ಇದ್ರು ಬಲವಂತವಾಗಿ ಇಲ್ಲಿ ಹೋಗೋದು ಅಂತ ಅರ್ಥ ಆಗುತ್ತೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶ ವರಪ್ರದಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ವಂದೇ 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 ನಮಾಮಿ ನಿಖಿಲಾಧೀಶ ಕಿರೀಟಾಕೃಷ್ಟಪೀಠವತ್ ಹೃತ್ತಮಶಮನೇರ್ತಾವಂ ಶ್ರೀಪದೇ ಪಾದಪಂಕಜಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ವಂದೇ 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 ಜಾಂಬೂನದಾಂಬರಾಧಾರಂ ನಿತಂಬಂ ಚಿಂತ್ಯಮೀಶಿತುಃ ಸ್ವರ್ಣಮಂಜೀರಸಂವೀತಂ ಆರೂಢಂ ಜಗದಂಬಯಾ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ವಂದೇ 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 ಶಂಖಚಕ್ರಗದಾ ಪದ್ಮಧರಾಶ್ಚಿಂತ್ಯಾ ಹರೇರ್ಭುಜಾಃ ಪೀನವೃತ್ತಾಃ ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ವಂದೇ 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 ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ವಂದೇ 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 ಧ್ಯಾಯೇದಜಸ್ರಮೀಶಸ್ಯ ಪದ್ಮಜಾದಿಪ್ರತೀಕ್ಷಿತಂ ಭ್ರೂಭಂಗಂ ಪಾರಮೇಶ್ಯಾದಿಪದದಾಯಿ ವಿಮುಕ್ತಿದಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ವಂದೇ 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 ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ ನೈವೋದಾಪುರ್ದೃಢಂ ತೋಂತಂ ಯದ್ಗುಣಾನಾಂ ಅಜಾದಯಃ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ವಂದೇ ವಂದೇ ವಂದೇ
ಥ್ಯಾಂಕ್ ಯು ಮ್ಯಾಮ್. ಈ ಅಗೋಚರ ಶಕ್ತಿಗಳು, ಕಾಣದ ಕೈಗಳು ನಮ್ಮ ದೇಹದ ಮೇಲೆ ಎಷ್ಟು ಕೆಲಸ ಮಾಡಿದವೆ, ಯಾವ್ಯಾವ ಮೂಲೆಯಲ್ಲಿ, ಅಂಗಾಂಗಗಳಲ್ಲಿ, ನೋಟಗಳಲ್ಲಿ, ಕಣ್ಣಿನ ನೋಟದಲ್ಲಿ, ಈ ಮಾತಾಡ್ತಾ ಇರುವಂತ ನಾಲ್ಗೆ ಮೇಲೆ ಕೂಡ ತಾಯಿ ಗಂಗೆ ಯಾವಾಗ್ಲೂ ಹರಿತಾ ಇರ್ತಾಳೆ. ಹಿಮಾಲಯದ ತಪ್ಪಲಿಗೆ ಹುಡುಕೊಂಡು ಹೋಗೋ ಅವಶ್ಯಕತೆ ಇಲ್ಲ ಗಂಗೆಯನ್ನು. ನಮ್ಮ ದೇಹದಲ್ಲೇ ಹರಿತಾ ಇರೋ ಗಂಗೆಯನ್ನ ಏನಕ್ಕೆ ನೋಡ್ಕೊಂಡಿಲ್ಲ? ಅದು ಗಂಗೆಯ ರೂಪನೇ ಅಲ್ವೇ? ಪವಿತ್ರವಾದ ಜಲದ ರೂಪನೇ ಅಲ್ವೇ? ನಿಮ್ಮ ದೇಹದಲ್ಲೇ ನೀವು ಹರಿಯೋ ನೀರನ್ನ ಕಚಡ ಅನ್ಕೊಂಡ್ರೆ ಹೇಗೆ? ಕಚಡ ಮಾಡ್ಕೊಂಡ್ರೆ ಹೇಗೆ? ಸರಾಗವಾಗಿ ಹರಿಯೋದಕ್ಕೆ ಬಿಡಿ ನನ್ನನ್ನ. ಯಾವ ಯಾವ ಸಮಯದಲ್ಲಿ ಎಷ್ಟೆಷ್ಟು ದ್ರವರೂಪವನ್ನ ತಗೊಳ್ಬೇಕು ಅನ್ನೋದನ್ನ ಇಷ್ಟು ವಯಸ್ಸುಗಳಾದ್ರೂ ಇನ್ನೂ ಕಲ್ತಿಲ್ವಾ? ಬಾಯಾರಿಕೆ ಆದಾಗ ನೀರು ಕುಡಿಬೇಕು ಅಂತ ಗೊತ್ತಾಗಲ್ವಾ? ತುಂಬಾ ಟಯರ್ಡ್ ಅನಿಸ್ತಾ ಇದ್ದಾಗ, ಸುಸ್ತು ಅನಿಸ್ತಾ ಇದ್ದಾಗ ಒಣದ್ರಾಕ್ಷಿಯನ್ನ ತಿನ್ಬೇಕು, ನೀರಲ್ಲಿ ನೆನೆ ಹಾಕಿ. ಫ್ರೂಟ್ ಜ್ಯೂಸ್ಗಳನ್ನ ಕುಡಿಬೇಕು. ನಾನು ಕಣಕಣದಲ್ಲೂ ಇರ್ತೀನಿ ಅಲ್ವಾ? ಹರಿತಾ ಇರ್ತೀನಿ ಅಲ್ವಾ? ನನ್ಗೆ ತಡೆ ಹೊಡ್ತಾ ಇದ್ದೀರಾ ಅಲ್ವಾ? ಹರಿಯೋಕ್ ಬಿಡ್ತಾ ಇಲ್ಲ ಅಲ್ವಾ? ಹರಿಯೋಕೆ ಬಿಡಲ್ಲ ಅಂದ್ರೆ ನೀವು ಭೂಮಿ ಮೇಲೆ ಸರಸ್ವತಿ ನದಿನ ಮುಳುಗಿಸಿದಾರಲ್ಲ ಆ ತರ ಅನ್ಕೊಳ್ತಾ ಇದ್ದೀರಾ? ನಿಮ್ಮಲ್ಲಿ ಕೂಡ ಹರಿತಾ ಇದ್ದೀನಿ ನಾನು. ಕೃಷ್ಣೆ, ತುಂಗೆ, ಬ್ರಹ್ಮಪತ್ರ, ಎಲ್ಲ ಹಾಕಿ ಹರಿತಾ ಇರ್ತೀವಿ. ಹೊರಗಡೆಗೆ ಹರಿತಾ ಇರೋ ನೀರನ್ನ ಬಿಟ್ಟು ನಿಮ್ಮ ಒಳಗಡೆಗೆ ಹರಿತಾ ಇರೋ ನೀರನ್ನ ನೋಡ್ಬೋದು. ಅದಕ್ಕೆ ಕಟ್ಟೆ ಕಟ್ಟಿ ಎಲ್ಲಿ ಹರಿಬೇಕು ಅಲ್ಲಿ ಹರಿಯೋದಕ್ಕೆ ಬಿಡಿ. ಅದನ್ನ ಕಲ್ತ್ಕೊಳ್ಳಿ. ಒಳ ಹರಿವು ಚೆನ್ನಾಗಿರ್ಬೇಕು. ಒಳ ಅರಿವು ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ನೀರನ್ನ ಸರಿಯಾಗಿ ತಗೊಂಡು ದ್ರವ ರೂಪದಲ್ಲಿ ನಮ್ಗೆ ಎಲ್ಲೆಲ್ಲಿ ಏನೇನು ಹರಿತಾ ಇರುತ್ತೆ ಅದನ್ನೆಲ್ಲ ಸರಿಯಾಗಿ ಹರಿಯೋದಕ್ಕೆ ಬಿಡ್ಬೇಕು. ಮುಟ್ಟಾದಾಗ ಅದು ಕೂಡ ದ್ರವ ರೂಪನೇ. ಆರ್ಗಾಸ್ಮ್ ಅಲ್ಲಿ ಇರೋದು ಅದು ಕೂಡ ದ್ರವ ರೂಪನೇ. ಸ್ಪರ್ಮ್ ಅಲ್ಲಿ ಹರಿಯೋದು ಕೂಡ ಅದು ಕೂಡ ದ್ರವ ರೂಪನೇ ಅಲ್ವಾ? ಯಾವತ್ತಾದ್ರೂ ಯಾರಾದ್ರೂ ಒಬ್ರು ಇಷ್ಟು ಜನದಲ್ಲಿ ಅಲ್ಲಿ ಕೂಡ ನಾನು ದ್ರವದ ರೂಪದಲ್ಲಿ ಇರ್ತೀನಿ ಅಂತ ಅರ್ಥಕೊಂಡ್ರ? ಕಣ್ಣೀರಲ್ಲೂ ಕೂಡ, ಲಾಲಾ ರಸದಲ್ಲಿ ಕೂಡ, ನಾಲ್ಗೆ ಮೇಲೆ ಆ ತೇವಾಂಶ ಇಲ್ಲದೆ ಇದ್ರೆ, ಒಣಗೋಗಿದ್ರೆ ಮಾತಾಡಕ್ಕಾಗಲ್ಲ. ಗಂಟ್ಲಲ್ಲಿ ನಾನು ಇಲ್ಲದೆ ಇದ್ರೆ ಮಾತಾಡಕ್ಕಾಗಲ್ಲ, ಹಾಡು ಹೇಳಕ್ ಆಗೋದಿಲ್ಲ. ಕಿವಿಯಲ್ಲಿ ಒಂದು ಪ್ರೊಟೆಕ್ಷನ್ಗೋಸ್ಕರ ಏನಿರುತ್ತೆ ಅದು ವ್ಯಾಕ್ಸ್, ಅದರಲ್ಲಿ ಕೂಡ ಇರ್ತೀವಿ. ಅದರಲ್ಲೂ ಕೂಡ ತೇವಾಂಶ ಇರುತ್ತೆ. ಚರ್ಮದ ಮೇಲೆ, ಸ್ಕಿನ್ ಮೇಲೆ ಎಲ್ಲ ಕಡೆ ಮಾಯಿಶ್ಚರ್ ಇರುತ್ತೆ. गंगा जिधर जिधर बहती है हमारा देह में, हमारा भौतिक शरीर में, उसके बारे में बता रही है। जीभ में भी रहती है, आंखों में भी रहती है, जो बहता हुआ ब्लड जो होता है उसमें भी रहती है, पेशाब में भी रहती है, पोटी में भी रहती है, हर जगह में रहती है, उसके बारे में बता रही है। पानी बहता है इसका मतलब पृथ्वी के ऊपर बाहर बहता हुआ है
पानी को नहीं देखना, अंदर भी बहते हैं, शरीर में भी। जो अंदर कचरा भरा हुआ है उसको बाहर पसीने से आता है, मलमूत्र से आता है। हर जगह में गंगा ही रहती है, वो गंगा ही है, पानी का रूप है ना, पानी का हर रूप गंगे ही है। दूसरा दूसरा नाम में बहती होगी। जब नाक से पानी बहता है तो उसको अलग नाम होता है, जीभ के ऊपर जो बहता है उसको अलग नाम होता है। हर एक को हम पसीना नहीं बोल सकते है ना। दिमाग में भी, दिमाग का अंदर भी रहता है पानी। ಎಷ್ಟು ರೂಪದಲ್ಲಿ, ದ್ರವ ರೂಪದಲ್ಲಿ ನಮ್ಮ ದೇಹದ ಮೇಲೆ ಹರಿತಾ ಇರುವಂತಹ ತಾಯಿ ಗಂಗೆಯನ್ನ ನೋಟಿಸ್ ಮಾಡಿದ್ದೀರಾ? ಇವತ್ತು ನಿಮ್ಗೆ ಹೋಮ್ವರ್ಕ್ ಅದನ್ನ ನೋಟಿಸ್ ಮಾಡಿದ್ದೇನೆ. ಎಲ್ಲೆಲ್ಲಿ ಹರಿತಾಳೆ, ಯಾವ್ಯಾವ ರೂಪದಲ್ಲಿ ಹರಿತಾಳೆ, ಯಾವ್ಯಾವ ಕಣದಲ್ಲಿ ಯಾವ್ಯಾವ ತರ ಇರ್ತಾಳೆ. ಕೆಲವು ಕಡೆ ಇಬ್ಬಾಗವಾಗಿ ಹರಿತಾಳೆ. ಮೂತ್ರಕ್ಕೆ ಬರ್ಬೇಕಾದ್ರೆ ದ್ರವ ರೂಪದಲ್ಲಿ ಇದ್ರೆ, ಮಲದಲ್ಲಿ ಬರ್ಬೇಕಾದ್ರೆ ಸಾಲಿಡ್ ರೂಪದಲ್ಲಿ ಕೂಡ ಅದು ಹರಿಬೇಕು. ನೀರಿರ್ಬೇಕು, ತೇವಾಂಶ ಇರ್ಬೇಕು. ಇಲ್ಲಾಂದ್ರೆ ಗಟ್ಟಿಗೆ ಒಣಗೋಗಿರುವಂತಹ ಮಲನ ಮಾಡಕ್ಕಾಗೋದಿಲ್ಲ, ವಿಸರ್ಜಿಸೋದಕ್ಕೆ ಆಗೋದಿಲ್ಲ. ವಿಸರ್ಜಿಸೋದು ಅಂತ ಅಂದ್ರೆ ಅಗಂತ ತಕ್ಷಣ ಗಣಪತಿಯನ್ನ ತಗೊಂಡೋಗ್ಬಿಟ್ಟು ಪೂಜೆ ಮಾಡಿ ತಗೊಂಡೋಗ್ಬಿಟ್ಟು ಎಲ್ಲಿ ಅಂದ್ರೆ ಅಲ್ಲಿ ಬಿಸಾಕೋದನ್ನ ವಿಸರ್ಜನೆ ಅನ್ನಲ್ಲ. ನಮ್ಮ ದೇಹದಿಂದ ಬೇಡದೇ ಇರುವಂತಹ ಕಲ್ಮಶನ ಹೊರಗಡೆಗೆ ಹಾಕೋದನ್ನ ಕೂಡ ವಿಸರ್ಜಿಸುವುದು ಅಂತಾನೆ ಹೇಳೋದು. ಭೂಮಿ ಮೇಲೆ, ಈ ಪೃಥ್ವಿ ಮೇಲೆ ಗಿಡ ಬೆಳಿಬೇಕು ಅಂದ್ರೆ, ಬಳ್ಳಿ ಹಬ್ಬಬೇಕು ಅಂದ್ರೆ, ಅಷ್ಟು ದೊಡ್ಡ ಹೆಮ್ಮರವಾಗಿ ಬೆಳಿಬೇಕು ಅಂತಂದ್ರೆ ಅವರಲ್ಲಿ ಕೂಡ ನಾನು ಹರಿದಿರ್ತೀನಿ, ಹರಿತಾ ಇದ್ದೀನಿ. ಹೂವಾಗಿ, ಬೀಜಾಗಿ, ಕಾಯಾಗಿ, ಹಣ್ಣಾದ್ಮೇಲೆ ಕೂಡ ನಾನು ಇರ್ತೀನಿ. ಮಾವಿನ ಹಣ್ಣನ್ನ ಎಷ್ಟು ರುಚಿಯಾಗಿದೆ ಅಂತ ಸೋರಿಸ್ಕೊಂಡು ತಿಂತಾ ಇರ್ತೀರಲ್ವಾ ರಸನ, ಅದರಲ್ಲಿ ನಾನಿಲ್ವಾ? ಯಾವ ಹಣ್ಣಲ್ಲಿ ನಾನಿಲ್ಲ? ಆ ರುಚಿಯಲ್ಲಿ ನಾನಿಲ್ವಾ? ಅದನ್ನು ನಾನೇ ಅಲ್ವಾ? ದ್ರಾಕ್ಷಾರಸವನ್ನ ವೈನ್ ಮಾಡ್ಕೊಂಡು ಕುಡಿತಾ ಇರ್ತೀರಾ ಅಲ್ವಾ? ಆ ರೂಪದಲ್ಲಿ ನಾನಿಲ್ವಾ? ಆರೆಂಜ್ ಅನ್ನ ಇಸಿದಾಗ ನಾನಿಲ್ವಾ? ಮೂಸಂಬಿನ ಇಸಿದಾಗ ನಾನಿಲ್ವಾ? ನಿಂಬೆಹಣ್ಣನ್ನ ಇಸಿದಾಗ ನಾನಿಲ್ವಾ? ಈರುಳ್ಳಿಯಲ್ಲೂ ಕೂಡ ಇದೆ, ಟೊಮೊಟೊದಲ್ಲೂ ಕೂಡ ಇದೆ. ಯಾರಾದ್ರೂ ಇದನ್ನ, ಅದರಲ್ಲಿ ಹರಿತಾ ಇರೋ ಗಂಗೆ ಈಕೆ, ತೇವಾಂಶ ಇದೆ, ಯಾವತ್ತಾದ್ರೂ ನೋಟಿಸ್ ಮಾಡಿದ್ರ? ಮಾನಸ ಸರೋವರಕ್ಕೆ ಹುಡಿಕೊಂಡು ಹೋಗ್ತೀರಾ, ಅಲ್ಲಿ ನಾನಿದ್ದೀನಿ ಅಂತ. ನಿಮ್ಮಲ್ಲಿರೋ ಮಾನಸ ಸರೋವರಗಳನ್ನೇ ನೀವು ನೋಡ್ಕೊಂಡು, ಯಾವ ವ್ಯಕ್ತಿಗೆ ಅವನನ್ನ ಅವನು ಅರ್ಥಕೊಂಡಿರೋದಿಲ್ಲ, ಅರ್ಥಕೊಂಡು ಬಾಳೋದಿಲ್ಲ, ವಿಷಯ ಜ್ಞಾನವನ್ನ ತಿಳ್ಕೊಳ್ಳೋದಿಲ್ಲ, ವಿಷಯಾರ್ಜಿತನಾಗೋದಿಲ್ಲ, ಅಂತವನ್ನೇ ಹುಡ್ಕೊಂಡು ಅಲಿಯೋದು. ಮಹಾವತಾರ ಬಾಬುನ ಹುಡುಕೊಂಡು ಅಲಿತೀರಾ? ರಾಘವೇಂದ್ರ ಸ್ವಾಮಿ, ಗುರು ರಾಘವೇಂದ್ರ ಸ್ವಾಮಿಗಳನ್ನು ಹುಡುಕೊಂಡು ಅಲಿತೀರಾ? ನನ್ನನ್ನು ಹುಡುಕೊಂಡು ಅಲಿತೀರಾ? ಪರಶಿವನನ್ನು ಕೂಡ ಹುಡುಕೊಂಡು ಅಲಿತೀರಾ?
ಒಂದು ವ್ಯಕ್ತಿಯ ವ್ಯಕ್ತಿತ್ವ, ಅದರ ವಿಕಸನ, ಅದರಲ್ಲೂ ಕೂಡ ನಾನು ಇರ್ತೀನಿ. ಬೆಳಗಿನ ಸೂರ್ಯ ರಶ್ಮಿಯ ಕಿರಣದಲ್ಲಿ ನಾನು ಇರ್ತೀನಿ. ನೋಟಿಸ್ ಮಾಡ್ಬೇಕು, ಅಬ್ಸರ್ವ್ ಮಾಡ್ಬೇಕು, ನಾನು ಎಲ್ಲೆಲ್ಲಿ ಕಾಣಿಸ್ತೀನಿ ಅಂತ, ಯಾವ್ಯಾವ ರೂಪದಲ್ಲಿ ಇರ್ತೀನಿ. ಸೂರ್ಯನಿಂದ ಕೂಡ ಒಣಗಿದ ಕಿರಣಗಳು ಬರಲ್ಲ ಅಲ್ವಾ? ಅದು ತಂಪೆರಿಬೇಕು ಅಂದ್ರೆ ಆ ತಂಪಲ್ಲಿ ನಾನು ತಂಪಾಗಿ ಇರ್ತೀನಿ ಅಲ್ವಾ? ಚಂದ್ರನ ಕಿರಣಗಳಲ್ಲಿ ಇರ್ತೀನಿ ಅಲ್ವಾ? ಆ ತಂಪಲ್ಲೂ ನಾನೇ ಇರ್ತೀನಿ ಅಲ್ವಾ? ವಾಯುವಿನಲ್ಲಿ ಇರ್ತೀನಿ ಅಲ್ವಾ? ವಾಯುವಿನಲ್ಲಿ ನೀವು ಆ ತಂಪನ್ನ ಅನುಭವಿಸ್ತಾ ಇರೋ ತಂಪು ನಾನೇ ಅಲ್ವಾ? ಗಂಗೆನೇ ಅಲ್ವಾ? ಕಣ್ಣಿಗೆ ಕಾಣುವಂತಹ ನೀರಾಗಿ ಹರಿಯುವ ಕಣ್ಣೀರಲ್ಲೂ ಕೂಡ ನಾನೇ, ದುಃಖದಲ್ಲೂ ನಾನೇ ಇರ್ತೀನಿ, ಆನಂದ ಬಾಷ್ಪದಲ್ಲೂ ನಾನೇ ಇರ್ತೀನಿ, ಪ್ರಭಾವತಿ ಅಮ್ಮನಲ್ಲೂ ನಾನೇ ಇದ್ದೀನಿ, ನಿಮ್ಮಲ್ಲೂ ನಾನೇ ಇದ್ದೀನಿ, ಎಲ್ಲಾ ತರದಲ್ಲೂ, ಎಲ್ಲಾ ರೂಪದಲ್ಲೂ. ಗುರ್ತಿಸಿ ಜಾಣ ಮಕ್ಕಳ, ಗುರ್ತಿಸಿ. ನನ್ನ ನೀವ್ಯಾರು ಗುರ್ತಿಸ್ತಾ ಇಲ್ಲ ಅನ್ನೋದೇ ಕೋಪ. ಇನ್ನೆಲ್ಲೋ ಅಣೆಕಟ್ಟುಗಳನ್ನ ಕಟ್ಟೋದಕ್ಕೆ ಹೋಗ್ತೀರಾ. ನಿಮ್ಮಲ್ಲಿ ಬೇಡದೇ ಇರೋ ರೀತಿಯಲ್ಲಿ ಮಾನಸಿಕ ರೂಪದಲ್ಲಿ ಹರಿತಾ ಇರುವಂತಹ ಆ ಬೇಡದೇ ಇರೋ ಶಕ್ತಿಗೆ ಅಣೆಕಟ್ಟನ್ನ ಕಟ್ಟಿದ್ದೀರಾ. ಅತೃಪ್ತರಾಗಿ ಹರಿತಾ ಇದ್ದೀರಲ್ಲ, ಆ ಹರಿವಿಗೆ ಅಲ್ವಾ ಕಟ್ಟಬೇಕಾಗಿರೋದು ಅಣೆಕಟ್ಟನ್ನ. ಅತೃಪ್ತಿ, ಸಮಾಧಾನನೇ ಇಲ್ಲ, ಶಾಂತಿನೇ ಇಲ್ಲ, ಬೇಕು ಅನ್ನೋದಕ್ಕೆ ಒಂದು ಕಟ್ಟೆನೇ ಹಾಕಿಲ್ಲ. ಅದಕ್ಕೆ ಅಣೆಕಟ್ಟನ್ನ ಕಟ್ಟಿ, ಅವಾಗ ಪ್ರಜ್ವಲಿಸ್ತೀರ. ಏನು ಶಿಕಾರಿಪುರ ಅಂತ ಬರ್ತಾ ಇದೆ. ಯಾರು ಏನ್ ತಾಟ ಹಾಕೊಂಡಿದ್ರಿ ನಿಮ್ ಕಡೆಯಿಂದ ಎಣಿಸೋದಕ್ಕೆ? ಬಾವಿಯಲ್ಲಿ ನೀರ್ ಸೇರಿದ್ರೆ ಹಿಂದಿನ ಕಾಲದಲ್ಲಿ ಅದಕ್ಕೆ ಒಳಹರಿವು ಇರ್ತಾ ಇತ್ತು, ಅಲ್ಲೇ ಉಪಯೋಗಿಸ್ತಾ ಇದ್ರು. ಅದು ಮತ್ತೆ ಭೂಮಿಗೆ ಇಂಗ್ತಾ ಇತ್ತು, ಒಳಗಡೆ ಹೋಗ್ತಾ ಇತ್ತು, ಮತ್ತೆ ಕಲೆಕ್ಟ್ ಆಗ್ತಾ ಇತ್ತು, ಫಿಲ್ಟರ್ ಆಗ್ತಾ ಇತ್ತು. ಇವಾಗಿನ ತರ RO ಉಪಯೋಗಿಸೋ ಅವಶ್ಯಕತೆ ಬೀಳ್ತಾ ಇರ್ಲಿಲ್ಲ. ಭೂತಾಯಿ ಅದನ್ನ ಫಿಲ್ಟರ್ ಮಾಡ್ತಾಳೆ, ಕಲ್ಮಶಗಳನ್ನ ಅಲ್ಲೇ ಹಿಡಿದು ಒಳಗಡೆ ಬರದಂಗೆ ನೋಡ್ಕೊಳ್ತಾಳೆ, ಕಾಪಾಡ್ತಾಳೆ. ಎಲ್ಲಾ ಕಡೆಗೂ ಸಿಮೆಂಟ್, ಕಾಂಕ್ರೀಟ್ ಎಲ್ಲ ಹಾಕ್ಬಿಟ್ಟು ನೀರನ್ನ ಹರಿದ ಹಾಗೆ ನೋಡ್ಕೊಂಡು ಮತ್ತೆ ನಮ್ಗೆ ಒಳಹರಿವು ಇಲ್ಲ ಅಂತ ಅನ್ಕೊಂಡ್ರೆ ಹೇಗೆ? ಒಳಹರಿವು ಬರ್ಬೇಕು ಅಂತಂದ್ರೆ ಅದಕ್ಕೆ ಏನು ಫೆಸಿಲಿಟಿ ಮಾಡ್ಬೇಕು, ಅದನ್ನ ಮಾಡ್ಬೇಕಲ್ವಾ? ಐಶ್ವರ್ಯ ಅವರೇ ಮುದ್ರಾಯ 4 ಬೆರಳುಗಳು ಬಲಗೈದು ಮೇಲ್ಗಡೆ ಇರುತ್ತೆ, ಎಡಗೈದು ಮಧ್ಯದ ಬೆರಳು, ಮುಂಗರ ಬೆರಳು, ಬಲಗೈಯ ಅಂಗೈಗೆ ತಗಲಿದೆ, ಬಲಗೈಯ ಹೆಬ್ಬೆರಳು, ಎಡಗೈಯ ಲಾಸ್ಟ್ ಲೈನ್ ಹತ್ರ ಇರುತ್ತೆ, ಅದ್ರ ಮೇಲೆ ಚಿಕ್ಕ ಫಿಂಗರ್ ಮತ್ತೆ ಮುಂಗರ ಫಿಂಗರ್ ಇದೆ. ಒಳಹರಿವು ಅರಿಯೋದಕ್ಕೆ ಬಂದಿರುವಂತಹ ಮುದ್ರೆ. ಗಂಗೆನ ಮತ್ತೆ ಆ ರೂಪದಲ್ಲೇ ಒಳಗಡೆಗೆ ಭೂತಾಯಿಗೆ ಸೇರೋದಕ್ಕೆ ಬಿಡ್ತಾ ಇಲ್ಲ. ಚರಂಡಿಯಲ್ಲಿ ಕಾಲುವೆ ಆಗೋಕೆ ಬಿಟ್ಬಿಟ್ಟಿದ್ದೀರಾ. ಅದೆಲ್ಲ ಕಲ್ಮಶನ ತಗೊಂಡು ಆವಿ ಆದ್ರೆ ಕೂಡ ಆಕೆಯ ನಿಜ ಸ್ವರೂಪದಲ್ಲಿ ಅವಳು ಮೋಡ ಆಗೋದಕ್ಕೆ ಬಿಡ್ತಾ ಇಲ್ಲ, ಆಗ್ತಾ ಇಲ್ಲ, ಕಲುಷಿತವಾಗ್ತಾ ಇದೆ. 2 ಬೆರಳು, 2 ಫೋಲ್ಡ್ ಮಾಡ್ಕೊಂಡಿದೆ, 2 ಅಂಗೈಗೆ ಬಂದಿದೆ. ಕಲ್ ಮುಜೆ ವಕ್ತ ನೈ ಮಿಲ, ನನ್ಗೆ ಸಮಯ ಸಿಕ್ಲಿಲ್ಲ. ನೀನು ಐಶ್ವರ್ಯ ಹಾಕಿರೋದನ್ನ ನಾನು ನೋಡಿದ್ದೀನಿ. ನೀನು ತಾಟ ಆಗ್ತಾ ಇದೆಯಾ, ನೆನ್ನೆ ಮುದ್ರೆ ನಾನು ಕ್ಲಾಸಲ್ಲಿ ಬಂದಿದ್ದನ್ನ ಕಳ್ಸಿಲ್ಲ ಗ್ರೂಪಲ್ಲಿ ಅಂತ ಇವತ್ತು ಪ್ರಯತ್ನ ಪಡ್ತೀನಿ. ನನ್ಗೆ ಅದಕ್ಕೆ
ಸಂದೇಶನೂ ಇರುತ್ತೆ, ಆದೇಶನೂ ಇರುತ್ತೆ, ಯಾವಾಗ ಕಳಿಸ್ಬೇಕು ಅನ್ನೋದು ಇರುತ್ತೆ. ಅವಾಗ ಅದನ್ನ ನನಗೆ ನೋಡೋದಕ್ಕೆ ಬಿಟ್ಟಿರಲ್ಲ, ನಾನು ನೋಡ್ದೆ ಕಳಿಸ್ತೀನಿ. ಒಳಹರಿವು ಹೊರಗಡೆಗೆ ಹರಿತಾ ಇರೋದನ್ನಷ್ಟೇ ಅಲ್ಲ, ನಮ್ಮ ದೇಹ ಸಂಪತ್ತಿನಲ್ಲಿ ಇರುವಂತಹ ಜಲವನ್ನ ಸಂರಕ್ಷಿಸೋಣ. ಅವರಿಗೆ ಮುದ್ರಾಯ ಸಂರಕ್ಷಣೆಯಲ್ಲಿ ಅವರಿಗೆ ಮುದ್ರಾಯ. ಬಲಗೈದ ಬೆರಳು ಮಧ್ಯದ ಬೆರಳು ಹೊರಗಡೆಗೆ ಹಿಂಗೆ ಇರುತ್ತೆ. ಚಿಕ್ಕ ಬೆರಳು, ಎಡಗೈಯ ಚಿಕ್ಕ ಬೆರಳು ಮತ್ತು ಉಂಗರ ಬೆರಳದ ಮಧ್ಯದಲ್ಲಿ ಇಲ್ಲಿ ಬಂದು ಈ ಜಾಗದಲ್ಲಿ ಟಚ್ ಆಗ್ತಾ ಇದೆ. ಈ ಜಾಗದಲ್ಲಿ ಚಿಕ್ಕ ಬೆರಳು. ಬಲಗೈಯ ಮಧ್ಯದ ಬೆರಳ ಮೇಲೆ ಉಂಗುರ ಬೆರಳು, ಮಧ್ಯದ ಬೆರಳು ಮತ್ತು ತೋರ್ ಬೆರಳುಗಳ ಮಧ್ಯದಲ್ಲಿ ಎಡಗೈಯ ಮಧ್ಯದ ಬೆರಳು, ಇದು ತೋರ್ ಬೆರಳು. ಎರಡು ತಂಬುಗಳು ಹೊರಗಡೆ ಬಿದ್ದಾವೆ. ಇದು ಎಡಗೈ, 4 ಫಿಂಗರ್ ಮೇಲೆ 4 ಫಿಂಗರು. 4 ಫಿಂಗರು ಯಾವ ಬಲಗೈದು ಟಚ್ ಆಗಿಲ್ಲ, ಮಧ್ಯದ ಬೆರಳು ಟಚ್ ಆಗಿಲ್ಲ. ಈ ಮಧ್ಯದ ಬೆರಳ ಮೇಲೆ ಈ ಮಧ್ಯದ ಬೆರಳು, ಈ ಉಂಗುರ ಬೆರಳು, ಬಲಗೈಯ ಉಂಗುರ ಬೆರಳು, ಎಡಗೈಯ ಉಂಗುರ ಬೆರಳು ಮತ್ತು ಮಧ್ಯದ ಬೆರಳು ಮಧ್ಯದಲ್ಲಿ ಹಿಂಗೆ ಸಿಗಾಕೊಂಡಾಗಿದೆ. ಈ ಉಂಗುರ ಬೆರಳು ಮತ್ತೆ ಮಧ್ಯದ ಬೆರಳು ಈ ಭಾಗದಲ್ಲಿ, ಮಧ್ಯದ ಭಾಗದಲ್ಲಿ. ಎಡಗೈಯ ಚಿಕ್ಕ ಬೆರಳ ಮೇಲೆ ಬಲಗೈಯ ಚಿಕ್ಕ ಬೆರಳು ಬಂದು ಹೀಗೆ ಕೂತಿದೆ. ಸಂರಕ್ಷಣೆಗೆ ಬಂದಿರೋಂತಹ ಮುದ್ರೆ ಇದು. ಏನು ನನ್ನ ಒಬ್ಳು ಕೈಲಿ ಆಗುವಂತ ಕೆಲಸ ಅಲ್ಲ, ನನಗೆ ಸಾವಿರಾರು ಬರ್ತಾ ಇದಾವೆ ಮುದ್ರೆಗಳು. ಅದಕ್ಕೆ ನನಗೆ ಒಂದು ಟೀಮ್ ಬೇಕಾಗುತ್ತೆ ಅದನ್ನ ಮಾಡೋದಕ್ಕೆ. ಇದು ನನ್ನ ಒಬ್ಳು ಕೆಲಸ ಆಗೋದಿಲ್ಲ, ಆಗಲ್ಲ. ಎಷ್ಟೊಂದು ಬಿಟ್ಬಿಟ್ಟಿದೀನಿ, 100 ಬಿಟ್ಬಿಟ್ಟಿದೀನಿ ಮುದ್ರೆಗಳನ್ನ, ಇಲ್ಲ ಅಂತ ಅಲ್ಲ, ಕ್ಷಮೆ ಇರ್ಲಿ ಅದಕ್ಕೆ. ಇದು ಮೇಲಿನ ಲೋಕದಿಂದ, ಬೇರೆ ಲೋಕದಿಂದ, ಅಸಾಮಾನ್ಯ ಲೋಕದಿಂದ, ಅಲ್ಲಿ ಒಂದು ಮುದ್ರಾ ಲೋಕ ಅಂತ ಇರುತ್ತೆ, ಆ ಲೋಕದಿಂದ ಆ ವಿದ್ಯೆಯನ್ನ ನಾನು ಭೂಮಿ ಮೇಲೆ ತಗೊಂಡು ಬರ್ತಾ ಇದ್ದೀನಿ. ಇವತ್ತು ಎಲ್ಲಾರು ಏನೇ ಲಿಕ್ವಿಡ್ ಐಟಮ್, ಸಾಲ್ವೆಂಟ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಸೇವನೆ ಮಾಡಿದ್ರೆ ಒಂದು ಲೋಟದಲ್ಲಿ ಪ್ಲಾಸ್ಟಿಕ್ ವರ್ಜಿತ, ಯಾವ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಆರಾಮಾಗಿ ಕುಳಿತುಕೊಂಡು ಸಿಪ್ಪು ಬಯಸಿ ಗುಟ್ಟುಕನ್ನು ಗುಟ್ಟುಕರಿಸಿ ಕುಡಿಬೇಕಾಗಿ ಆದೇಶವನ್ನು ಕೊಡ್ತಾ ಇದ್ದಾರೆ. ಆದೇಶ ಬರೀ ಹೇಳ್ತಾ ಇಲ್ಲ, ಆಜ್ಞೆ ಮಾಡ್ತಾ ಇದ್ದಾರೆ. ನಮ್ಮನ್ನ ನಾವು ಸರಿಯಾಗಿ ಇಟ್ಕೊಂಡು ಬೇಡದೇ ಇರೋ ಕಲ್ಮಶನ ಹೊರಗಡೆಗೆ ಹಾಕ್ಬೇಕು ಅಂತಂದ್ರೆ ಎಷ್ಟು ನೀರಿನ ಅವಶ್ಯಕತೆ ಇದೆ, ಅದನ್ನ ಇವತ್ತು ಗಂಟೆಗೆ ಒಂದು ಸರಿ ಒಂದು ಲೋಟದ ಹಾಗೆ ಬೇರೆ ಬೇರೆಯ ರೂಪದಲ್ಲಿ ತಗೊಳ್ಬೇಕು. ಆಗ್ಲೇ ಯಾವ್ಯಾವ ರೂಪ ಅಂತ ಹೇಳಾಗಿದೆ ಕ್ಲಾಸಲ್ಲಿ, ಮತ್ತೆ ಮತ್ತೆ ಅದನ್ನೇ ಹೇಳ್ಕೊಂಡು ಕುತ್ಕೊಳಕ್ ಆಗುದಿಲ್ಲ. ನಿಮ್ಗೆ ಅಷ್ಟು ಮಾತ್ರ ಜ್ಞಾನ ಪರಿಜ್ಞಾನ ಇರ್ಬೇಕು. ಸಾಕಷ್ಟು ಜನ ಮಾಡ್ತಾ ಇಲ್ಲ, ಮಾಡ್ಲೇಬೇಕು. ಐಶ್ವರ್ಯ ಅವರೇ ಮುದ್ರಾ आया है. Yes. ಬಲಗೈ ಚಿಕ್ಕ ಬೆರಳು ಮತ್ತೆ ರಿಂಗ್ ಫಿಂಗರ್, ಮಧ್ಯದ ಬೆರಳ ನಕ್ಕಲ್ ಆ ಕಡೆ ಈ ಕಡೆ, ಒಂದು ಇಲ್ಲಿದೆ ಹಿಂದೆ ಇದೆ, ಇನ್ನೊಂದು ಮುಂದೆ ಇದೆ. ಇನ್ನ ಮಧ್ಯದ ಬೆರಳು ಮುಚ್ಕೊಂಡಿದೆ, ಮಡಚ್ಕೊಂಡಿದೆ. ತೋರ್ ಬೆರಳು ತೋರಿಸ್ತಾ ಇದೆ. ಹೆಬ್ಬೆರಳು ಬಲಗೈದು ಮೇಲಿದೆ, ಎಡಗೈದು ಕೆಳಗಡೆ ಇದೆ.
ಎಡಗೈ ಎರಡು ಬೆರಳು, ಇದು ಮಧ್ಯದ ಬೆರಳು, ಮತ್ತೆ ಇದು 4 ಫಿಂಗರ್ ಅಂಗೈಗೆ ಟಚ್ ಆಗಿದೆ. ಯಾವತ್ತೂ ಒಂದು ದಿವಸ ಈ ಮುದ್ರೆಗಳದೇ ಒಂದು ಪಾಠಶಾಲೆ ಆಗುತ್ತೆ. ಯಾವ ಮುದ್ರೆ ಏನಕ್ಕೆ ಬಂದಿತ್ತು ಅನ್ನೋ ಕಲಿಕೆ ನಡೆಯುತ್ತೆ. ಇವಾಗ ಅದಕ್ಕೆ ಹೆಚ್ಚು ಒತ್ತು ಕೊಡೋದು ಬೇಡ. ಇವತ್ತು ದ್ರವ ರೂಪವನ್ನ ಯಾವ್ಯಾವ ರೂಪದಲ್ಲಿ, ಮಜ್ಜಿಗೆ ರೂಪದಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಎಳನೀರಿನ ರೂಪದಲ್ಲಿ ಹೇಳ್ತಾ ಇದ್ದಾರೆ, ದ್ರಾಕ್ಷಾರಸ, ಓಂಕಾಳಿಂದು ರಸ, ಅದನ್ನ ಕುದಿಸಿ ತಗೊಳ್ಳೋದು, ಜೀರಿಗೆಯನ್ನ ಕುದಿಸಿ ತಗೊಳ್ಳೋದು, ಪೆಪ್ಪರ್ಮಿಂಟ್ ಅನ್ನು ಅಂದ್ರೆ ಮಿಂಟ್ ಅಂದ್ರೆ ಪುದೀನ, ಅದನ್ನ ನೀರಲ್ಲಿ ಹಾಕ್ಬಿಟ್ಟು ಕುಡಿಯೋದು, ನಾನಾ ರೀತಿಯಲ್ಲಿ. ಮತ್ತೆ ಬಾರ್ಲಿ ಬರ್ತಾ ಇದೆ, ಬಾರ್ಲಿ ವಾಟರ್, ಅದನ್ನ ಕುಡಿಯಕ್ಕೆ ಹೇಳ್ತಾ ಇದ್ದಾರೆ. ತಂಗಾಳಿಯ ರೂಪದಲ್ಲಿ ನಾನಿದ್ದೀನಿ. ಬರೀ ಮಳೆಯ ರೂಪದಲ್ಲಿ ಮಾತ್ರ ಅಲ್ಲ. ಮಳೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಕಣ್ಣಿಗೆ ಕಾಣಿಸ್ದೇ ಇರುವಂತಹ ವಾಯುವಿನಲ್ಲಿ ತಂಪಾಗಿ ನಾನಿದ್ದೀನಿ. ಅದನ್ನ ಫೀಲ್ ಆಗ್ತಿರಲ್ವಾ? ಫೀಲ್ ಮಾಡ್ತಿರಲ್ವಾ? ತಣ್ಣಗೆ ಬೀಸ್ತಾ ಇದೆ ಗಾಳಿ ಅಂತಿರಲ್ವಾ? ಆ ತಣ್ಣಗೆ ಬೀಸ್ತಾ ಇರೋ ಗಾಳಿಯಲ್ಲಿ ನಾನಿದ್ದೀನಿ ಅಂತ ಯಾರಾದ್ರೂ ನೋಡ್ಕೊಂಡ್ರ? ಯಾವತ್ತಾದ್ರೂ ಒಂದೇ ಒಂದ್ ದಿವಸ ಆದ್ರೂ? ಅಲ್ಲಿ ಇಲ್ಲಿ ಹುಡ್ಕೋದನ್ನ ಬಿಡಿ, ನಮ್ಮಲ್ಲೇ ಇರೋದನ್ನ, ನಮ್ಮ ಅಕ್ಕಪಕ್ಕ ಇರೋದನ್ನ ಅನುಭವಿಸಿ. ನಿಮ್ಗೆಲ್ಲ ಜ್ಞಾನಿಗಳಿಗೆ ಎಲ್ಲ ಹೇಳ್ಕೊಡೋ ಅವಶ್ಯಕತೆ ಇಲ್ಲ, ನಿಮ್ಗೆ ಗೊತ್ತಿದೆ. ಇವತ್ತು ಅನುಭವ ಆಗ್ತಾ ಇದೆ. ಪ್ರಭಾವತಿ ಅಮ್ಮ ಹೇಳಿದ್ಮೇಲೆ ಹೌದಲ್ವಾ? ಒಂದು ಸಿಂಬಳ ಮೂಗಿಂದ ಸುರಿಬೇಕು ಅಂತಂದ್ರು, ಅದು ದ್ರವ ರೂಪದಲ್ಲಿ ಬಂದ್ರೇನೆ ಅಲ್ವಾ? ಅಲ್ವಾ? ದುಃಖ ಆದ್ರೂ ಕಣ್ಣೀರಿನ ರೂಪದಲ್ಲಿ ಹರಿತೀನಿ. ಸಂತೋಷ ಆದ್ರೂ ಆನಂದ ಬಾಷ್ಪದಲ್ಲಿ ಕೂಡ ಕಣ್ಣೀರ ರೂಪದಲ್ಲಿ ಹರಿತಾ ಇರ್ತೀನಿ. ಐಶ್ವರ್ಯ ಅವರೇ ಅಭಿಪ್ರಾಯ. जो पानी बह के बहती है, पानी बनके ನೀರಾಗಿ ಹರಿತಾಳೆ, ಯಾವ್ಯಾವ ರೂಪದಲ್ಲಿ ದ್ರವ ಆಗಿ ಹರಿತಾಳೆ, ಅದನ್ನ ಕೊಡ್ತಾ ಇರೋದಕ್ಕೆ ಬಂದಿರುವಂತಹ ಮುದ್ರೆ. ಬಲಗೈ ಇದು, ಎಡಗೈ ಇದು, ಹೆಬ್ಬೆರಳುಗಳು ಮತ್ತೆ ಚಿಕ್ಕ ಬೆರಳು ಟಚ್ ಆಗ್ತಾ ಇಲ್ಲ. ಆದ್ರೆ ಬಲಗೈಯ 3 ಬೆರಳುಗಳು, ಉಂಗುರ ಬೆರಳು, ಮಧ್ಯದ ಬೆರಳು, ರಿಂಗ್ ಫಿಂಗರ್ ಟಚ್ ಆಗಿದೆ. ಎಡಗೈಯ ಉಂಗುರ ಬೆರಳು ಈ ಭಾಗದಲ್ಲಿ ಟಚ್ ಆಗಿದೆ. ಮಧ್ಯದ ಬೆರಳು, ಬಲಗೈಯ ಮಧ್ಯದ ಬೆರಳು, ಎಡಗೈಯ ಮಧ್ಯದ ಬೆರಳು ಮತ್ತು 4 ಫಿಂಗರ್ ಮಧ್ಯಭಾಗದಲ್ಲಿ ಇದೆ. ಅದನ್ನ ಈ ಕಡೆ ಕೂಡ ತೋರಿಸಿ, ಈ ಜಾಗದಲ್ಲಿ ಇದೆ. 4 ಫಿಂಗರ್ ಈ ಭಾಗದಲ್ಲಿದೆ. ಇವಾಗ್ಲೇ ಹುಟ್ಟಿದ ಮಕ್ಕಳಿದ್ದಂಗೆ ನನಗೆ ಬರ್ತಾ ಇರೋ ಮುದ್ರೆಗಳೆಲ್ಲ. ಇವಾಗ್ಲೇನೆ ಅದರ ಕೆಪಾಸಿಟಿ ಏನು, ಅದು ಏನಕ್ಕೆ ಬಂದಿರೋದು, ಅದರಿಂದ ಏನಾಗುತ್ತೆ ಅನ್ನೋ ಫುಲ್ ಡೀಟೇಲ್ಸ್ ಮುಂದಕ್ಕೆ ಬರ್ತಾ ಮುದ್ರಾ ಲೋಕದವರು ಕೊಡ್ತಾ ಹೋಗ್ತಾರೆ. ಅದಕ್ಕೆ ಹುಟ್ಟಿದಂತ ಜ್ಞಾನಿಗಳು ಇರ್ತಾರೆ. ನನಗೆ ಏನು ಇವಾಗ ಮುದ್ರೆ ಬರುತ್ತೆ, ಅದನ್ನ ಎಕ್ಸ್ಪ್ಲೈನ್ ಮಾಡೋ ಅಂತವ್ರು, ಅದರ ಬಗ್ಗೆ ತಿಳ್ಕೊಂಡು ಹೇಳೋ ಅಂತವ್ರು ಕೂಡ ಬರ್ತಾರೆ ಮುಂದಕ್ಕೆ. ಇವಾಗ ಇನ್ನೂ ಅಂತವ್ರು ಹುಟ್ಟಿಲ್ಲ, ಮುಂದಕ್ಕೆ ಹುಟ್ಟುತ್ತಾರೆ. ಅದಕ್ಕಿಂತ ಮುಂಚೆ ಭೂಮಿ ಮೇಲೆ ಇದನ್ನ ನೆಡ್ತಾ ಇದ್ದಾರೆ, ನಾಟ್ತಾ ಇದ್ದಾರೆ. ಗಂಟ್ಲು ಒಣಗಿದ ತಕ್ಷಣ ಎಂಜಿಲನ್ನ ನುಂಗುತ್ತೀವಿ. ಆ ಎಂಜಿಲಲ್ಲಿ ಇಲ್ವಾ ನಾನು?
ಭವಿಷ್ಯನೇ ನುಡಿತಾರೆ. ಮುಂದಕ್ಕೆ ಏನಾಗುತ್ತೆ, ಏನಾಗ್ಬೇಕು, ಹೊರಗಡೆ ಹುಡ್ಕೋದನ್ನ ಬಿಟ್ಬಿಟ್ಟು ಒಳಗಡೆ ಹುಡುಕೊಳ್ಳಿ. ಉಪ್ಪಿನ ಅಂಶವನ್ನ ನಮ್ಮ ದೇಹದಲ್ಲಿ ಕಾಣ್ತಿರಲ್ವಾ? ನಮ್ಮ ದೇಹದಲ್ಲೂ ಕೂಡ ಬೆವರಿನಲ್ಲಿ ಉಪ್ಪು ಇರುತ್ತೆ ಅಲ್ವಾ? ಸಮುದ್ರ ಕಾಣಲ್ವಾ ಅವಾಗ ನಿಮ್ಗೆ ನಮ್ಮ ದೇಹದಲ್ಲಿ? ಉಪ್ಪಿನಂಶ ಇದೆ ಅಲ್ವಾ? ನೀರಿನಲ್ಲಿ ಬೆರೆತೋಗಿದೆ ಅಲ್ವಾ? ಬೆವರು ಹೊರಗಡೆ ಬಂದಾಗ ಅದರಲ್ಲಿ ಉಪ್ಪಿನಂಶ ಕಾಣ್ತೀರಾ? ಉಚ್ಚೆ ಹೊರಗಡೆ ಬಂದಾಗ ಅದರಲ್ಲಿ ಉಪ್ಪಿನಂಶ ಇರುತ್ತೆ. ಸಮುದ್ರಗಳೇ ಅಲ್ವಾ? ಇಟ್ ಇಂಡಿಕೇಟ್ಸ್ ಓಷಿಯನ್. मैं क्षमा चाहती हूँ सीमा जी, जो भी हिंदी जानते हैं। मैं इतना चीज को बता नहीं सकती, जानबूझ के भी ट्रांसलेट नहीं कर सकती। बस इतना मैं बता सकती हूँ, हमारा शरीर में अंदर बहता है पानी, जो पसीने के रूप से बाहर बदन से निकलता है, उसमें नमक रहता है। वो समुंदर का बराबर है। जब हम पेशाब करते हैं उसमें साल्ट निकलता है, नमक निकलता है, वो भी समुंदर है। समुंदर का रूप है वो। आंसू बहता है, उसमें भी पानी रहता है। जब हम बात करते हैं उस जीभ में जो मॉइस्चर रहता है वो भी, उसमें भी गंगा रहती है। नाक से जो पानी बहता है वो भी तो गंगा का स्वरूप ही है। ನಾವು ನಮ್ಮಲ್ಲಿರುವ ತೇವಾಂಶವನ್ನ ಇಷ್ಟು ದಿವಸ ಈ ರೂಪದಲ್ಲಿ ಕಾಣ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ, ಅರಿತಿರ್ಲಿಲ್ಲ. ಎಲ್ಲಾ ರೂಪದಲ್ಲೂ ತಾಯಿ ಗಂಗೆ ಇರ್ತಾಳೆ. ಅದನ್ನ ಸ್ವೀಕರಿಸೋಣ ಇವತ್ತೆಲ್ಲರೂ. ನನ್ಗೆ ಹೋಗೋದಕ್ಕೆ ಸಮಯ ಆಯ್ತು. ತಾಯಿ ಗಂಗೆಗೆ ನಮಸ್ಕರಿಸೋಣ. ಶಿವನನ್ನ ಅಪ್ಕೊಂಡು ಕೂತ್ಕೊಂಡಿದ್ದೀನಿ ನಾನು. ನಮ್ಮಲ್ಲಿ ಇರೋ ಚೇತನಕ್ಕೆ ಇರೋ ಶಕ್ತಿಯನ್ನ ಅರಿಯೋಣ. ತಾಯಿ ಗಂಗೆಗೆ ಮನಪೂರ್ವಕವಾಗಿ ಗ್ರಾಟಿಟ್ಯೂಡ್ ಅನ್ನ ಕಳಿಸಿ. ನಾವ್ ಯಾರು ಯಾವತ್ತೂ ನಮ್ಮಲ್ಲೇ ಹರಿತಾ ಇರುವಂತ ಗಂಗೆನ ಸಮುದ್ರನ ಅರ್ತ್ಕೊಳ್ಳಿಲ್ಲ. ಸಮುದ್ರ ಕೂಡ ಇದೆ. ಇವತ್ತು ಎಲ್ಲ ಮಾಸ್ಟರ್ಸ್ಗೂ ವಂದಿಸೋಣ. ಪತ್ರಿಜಿ ಅವರಿಗೆ, ಗುರು ರಾಘವೇಂದ್ರ ಸ್ವಾಮಿಗಳಿಗೆ, ಯಮಧರ್ಮರಾಯ ಅವರಿಗೆ, ಅವರು ಕೂಡ ಪರಿಶೀಲಿಸೋದಕ್ಕೆ ಬರ್ತಾ ಇರ್ತಾರೆ. ಎಲ್ಲರಿಗೂ ಸಾಷ್ಟಾಂಗ ವಂದನೆಗಳು, ನಮಸ್ಕಾರಗಳು. ಕನ್ಕ್ಲೂಡ್ ಮಾಡ್ರಮ್ಮ. ನಮಸ್ತೆ ಅಮ್ಮ. ತುಂಬು ಹೃದಯದಿಂದ ಧನ್ಯವಾದಗಳು. ಈ ಮಹಾನ್ ಪವಿತ್ರ ಕಾರ್ಯಾಗಾರ ಬಹಳ ಚೆನ್ನಾಗಿ ಎಲ್ಲಾ ದೈತ್ಯ ಚೈತನ್ಯ ಶಕ್ತಿಗಳು ನಿಮ್ಮನ್ನು ಸೇರಿ ನೀವು ನಡೆಸಿದ್ದೀರಿ. ಈ ಧ್ಯಾನ ಮಹಾನ್ ಸಾಗರ ಈಗ ಪ್ರಸ್ತುತ ಇರುವ ಮತ್ತು ಇನ್ನು ಮುಂಬರುವ ಜನ್ಮ ಜನ್ಮಾಂತರಕ್ಕೂ ಪ್ರಸಿದ್ಧಿ ತರುವ ಕಾರ್ಯಾಗಾರ. ಎಲ್ಲಾ ಧ್ಯಾನಿಗಳು ಸುಖ, ಶಾಂತಿ, ನೆಮ್ಮದಿ, ವಾಕ್ಸಿದ್ಧಿ, ವಾಕ್ಶುದ್ಧಿ, ದೀರ್ಘಾಯುಷ್ಯ, ವಿದ್ಯೆ, ಬುದ್ಧಿ, ಭಾಗ್ಯ ಜೊತೆಗೆ ಆರೋಗ್ಯ ವೃದ್ಧಿ, ಅಭಿವೃದ್ಧಿ, ಸತ್ಯ, ನ್ಯಾಯ, ಧರ್ಮ, ಕರ್ಮ ಇವೆಲ್ಲವನ್ನು ಹೇಗೆ ಸುಲಭವಾಗಿ ನಮ್ಮದಾಗಿಸಿಕೊಳ್ಳಬಹುದು ಎಂಬುದನ್ನು ತಿಳಿಸಿದ್ದೀರಿ. ಈ ಕಾರ್ಯಾಗಾರಕ್ಕೆ ಸಾಕ್ಷಿಯಾದ ಎಲ್ಲಾ ಚೈತನ್ಯ ಶಕ್ತಿಗಳಿಗೂ ಎಲ್ಲ ಧ್ಯಾನಾತ್ಮಗಳಿಗೂ ಅನಂತ ಕೋಟಿ ಕೋಟಿ ವಂದನೆಗಳು. ನಿಮ್ಮೆಲ್ಲರಿಗೂ ವಂದನೆಗಳು, ಕೃತಜ್ಞತೆಗಳು. ಲೋಕ ಸಮಸ್ತ ಸುಖಿನೋ ಭವಂತು. ಶಾಂತಿ ಶಾಂತಿ ಶಾಂತಿ. ಥ್ಯಾಂಕ್ ಯು ಅಮ್ಮ. ನಮಸ್ತೆ ಎಲ್ಲ ಧ್ಯಾನಿಗಳಿಗೂ. ಬರ್ಲ ಇನ್ನ? ಥ್ಯಾಂಕ್ ಯು. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾ ಇದೆ ನನ್ಗೆ. ಮೋಸ್ಟ್ಲಿ ಗಂಗೆ ಸಿಕ್ಕಾಪಟ್ಟೆ ಎನರ್ಜಿ ತಗೊಂಡ್ಬಿಟ್ಟಿದ್ದಾಳೆ ನಂದು ಇವತ್ತು, ಭೌತಿಕ ಶರೀರದಿಂದ. ಎಲ್ಲ ರೂಪದಲ್ಲಿ ನಾನು ಇದೀನಿ ಅಂತ ಹೇಳಿ. ಹೌದಲ್ವಾ? ಯಾವತ್ತೂ ಯೋಚನೆ ಮಾಡಿರ್ಲಿಲ್ಲ ಇದನ್ನ. ಥ್ಯಾಂಕ್ ಯು ಪಾ ಅಶ್ವಿನ್ ನಾಗೇಶ್. ಥ್ಯಾಂಕ್ ಯು. ನಮಸ್ತೆ, ವಂದನೆಗಳು. ಬಾಯ್. ಸೊ ಗಂಗೆ ನಮ್ಮಲ್ಲೇ ಹರಿತಾ ಇರ್ತಾಳೆ. ಬೆವರಿನ ರೂಪದಲ್ಲಿ ಉಪ್ಪು ಹೊರಗಡೆ ಬಂದಾಗ
ಮೂತ್ರದಲ್ಲಿ ಉಪ್ಪು ಹೊರಗಡೆ ಬಂದಾಗ ಅದೆಲ್ಲ ಸಮುದ್ರಕ್ಕೆ ಈಕ್ವಲ್ ಅಂತ ತಿಳಿಸ್ಕೊಟ್ಟಿದ್ದಾಳೆ ಇವತ್ತು ಗಂಗೆ. ಅದ್ರ ಕಡೆ ಎಲ್ಲ ಗಮನ ಹರಿಸಿ, ಹೌದಲ್ವಾ? ನಾವ್ ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ನನಗೂ ಇವತ್ತೇ ಗೊತ್ತಾಗಿತ್ತು. ಲವ್ ಯು ಅಪ್ಪ, ಲವ್ ಯು.